ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯೋತ್ಸವದ ಕಾರ್ಯಕ್ರಮ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬರು ನಡೆಯಬೇಕು. ಎಲ್ಲ ವರ್ಗದ ಜನರಿಗೆ ಸಮಾನತೆ ಶಿಕ್ಷಣ ನೀಡಿದ ಧೀಮಂತ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಅವರ ವಿಚಾರಧಾರೆಗಳನ್ನ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಪುರಸಭೆ ಸದಸ್ಯ ಮಿಥುನ್ ಪಾಟೀಲ್ ಅವರು ಹೇಳಿದರು. ರೋಣ ಪಟ್ಟಣದ ಪುರಸಭೆ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಎಲ್ಲಾ ಸಂಘಟನೆಗಳ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಪ್ರತಿಯೊಬ್ಬರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಉಪನ್ಯಾಸಕ ಲಕ್ಷ್ಮಣ ಬಕ್ಕಾಯಿ ಅವರು ಉಪನ್ಯಾಸ ನೀಡಿದರು. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಕುರಿತು ಅಧ್ಯಯನ ಮಾಡಿದಾಗ ಮಾತ್ರ ಜ್ಞಾನಿಗಳಾಗಲು ಸಾಧ್ಯ. ದಲಿತ ಸಮುದಾಯದ ಜನರಿಗೆ ರಾಜಕೀಯ ಹಾಗೂ ಮತದಾನದ ಹಕ್ಕನ್ನು ನೀಡಿದವರು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಳಬೇಕು. ದೇಶ ಕಂಡ ಅಪ್ರತಿಮ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತೆ. ಸಂವಿಧಾನದಿಂದಾಗಿ ಸಮಾಜದಲ್ಲಿ ಒಳ್ಳೆಯ ಶಿಕ್ಷಣವಂತರಾಗಿದ್ದಾರೆ. ಸಮಾಜದಲ್ಲಿ ಉನ್ನತ ಸ್ಥಾನ ಹೊಂದಲು ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದಿಂದಲೇ ಅಂತ ತಿಳಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಕುರಿತು ಪುಂಡಲಿಕ್ ಮಾದರ್ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರವನ್ನು ಶ್ರೀ ಸಿದ್ದಾರೂಢ ಮಠದಿಂದ ಪುರಸಭೆ ಕಚೇರಿ ಆವರಣದವರೆಗೂ ಡೊಳ್ಳು ಕುಣಿತ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ನಾಗರಾಜ ಕೆ, ಸಿಪಿಐ ಎಸ್ಎಸ್ ಬೀಳ್ಗಿ, ಪಿಎಸ್ಐ ಪ್ರಕಾಶ್ ಬಣಕಾರ್, ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ ಕಂದಕೂರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಗೀತಾ ಆಲೂರ್, ಪುರಸಭೆ ಅಧ್ಯಕ್ಷೆ ಗೀತಾ ಮಾಡಲಗೇರಿ, ಉಪಾಧ್ಯಕ್ಷ ದುರ್ಗಪ್ಪ ಹಿರೇಮನಿ, ಬಿಇಒ ರುದ್ರಪ್ಪ ಹುರುಳಿ, ಬಲವಂತಪ್ಪ ನಾಯಕ್ ಹಾಗೂ ರವೀಂದ್ರಗೌಡ ಪಾಟೀಲ್, ರಾಮಣ್ಣ ಲಮಾಣಿ, ಪ್ರಕಾಶ್ ಹೊಸಳ್ಳಿ, ಸೋಮು ನಾಗರಾಜ್, ಸಂಜಯ್ ದೊಡ್ಮನಿ, ಶರಣಪ್ಪ ದೊಡ್ಮನಿ, ಸಂಗಪ್ಪ ಹೊಸಮನಿ, ವೀರಪ್ಪ ತೆಗಿನ್ಮನಿ, ಮೌನೇಶ್ ಹಾದಿಮನಿ, ಹನುಮಂತ ಪೂಜಾರ್, ದೇವೇಂದ್ರಪ್ಪ ಕೊಳಪ್ಪನವರ್, ಬಾಳಪ್ಪ ಭಜಂತ್ರಿ, ಬಸವರಾಜ್ ಕುರಿ, ಶರಣು ಚಲವಾದಿ, ಭೀಮಪ್ಪ ಮಾದರ್, ಮಂಜುನಾಥ್ ಚಲವಾದಿ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಅಂದಪ್ಪ ಮಾದರ್, ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ. ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವರ ಒಂದು ಜನ್ಮೋತ್ಸವ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಸ್ಥೆಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸಂವಿಧಾನವನ್ನು ರಚನೆ ಮಾಡಿ ಅದನ್ನ ನಮ್ಮ ಭಾರತ ದೇಶಕ್ಕೆ ಅರ್ಪಿಸಬೇಕನ್ನುವಂತ ವಿಚಾರಗಳನ್ನು ಇಟ್ಕೊಂಡಾಗ ಅದು ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಂತ ಒಂದು ಮಹಾನ್ ಇದ್ದದ್ದು. ಇಂಥವನ್ನ ಇಟ್ಕೊಂಡು ಅವರು ಸಾಕಷ್ಟು ಎಲ್ಲ ಅಧ್ಯಯನಗಳು ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ಪ್ರತಿಯೊಂದು ಅಲ್ಲೆಲ್ಲ ಸಂಚರಿಸಿ ಅಲ್ಲಿರ್ತಕ್ಕಂಥ ಎಲ್ಲಾ ಕಾನೂನುಗಳನ್ನ ಕಾಯ್ದೆಗಳನ್ನ ಅರಿತು ನಮ್ಮ ದೇಶದಲ್ಲಿ ಯಾವ ರೀತಿಯಾದಂತ ಕಾಯ್ದೆ ಕಾನೂನುಗಳು ಇರಬೇಕು, ಇಲ್ಲಿರ್ತಕ್ಕಂಥ ಬಡವರಿಗೆ, ಸಾಮಾನ್ಯ ಜನರಿಗೆ, ಎಲ್ಲ ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ ಏನು ಅವರಿಗೆ ಕೊಡಬೇಕನ್ನುವಂತ ಇಟ್ಟುಕೊಂಡು ಇವತ್ತು ನಮ್ಮ ದೇಶದ ಒಂದು ಸಂವಿಧಾನ ಇಡೀ ಪ್ರಪಂಚದಲ್ಲಿ ನಾವು ಅದು ಒಂದು ಬಹಳ ಒಂದು ಗೌರವ ಗಂಭೀರ ಒಂದು ಎಲ್ಲರೂ ಕೂಡ ಒಪ್ಪಿಕೊಳ್ತಕ್ಕಂಥ ಒಂದು ಸಂವಿಧಾನವನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಕೊಟ್ಟು ಅದರ ಒಂದು ಅಡಿಯಲ್ಲಿ ನಾವೆಲ್ಲರೂ ಕೂಡ ಅದನ್ನ ರಾಜಕೀಯವಾಗಿರ್ಬೋದು ಎಲ್ಲ ಒಂದು ನ್ಯಾಯಯುತವಾಗಿ ಅದರ ಅಡಿಯಲ್ಲಿ ನಾವೆಲ್ಲ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ.
ಅದಕ್ಕೆ ಅಂತ ವಿಚಾರದಲ್ಲಿ ಇವತ್ತು ಸಾಕಷ್ಟು, ಯಾಕಂತಂದ್ರೆ ಇವತ್ತು ನಮ್ಮ ಭಾರತದ ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ನಾವೆಲ್ಲ ಒಂದು ಸಮಾನತೆ ಇದರಲ್ಲಿ ನಾವೆಲ್ಲ ಎದುರಿಸ್ತಕ್ಕಂಥದ್ದು ಈಗಾಗಲೇ ನಾವೆಲ್ಲ ಕಾಣ್ತಾ ಇದ್ದೇವೆ. ಇಷ್ಟೊಂದು ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟು ಸರ್ಕಾರ ಇವತ್ತೆಲ್ಲ ಕಡ್ಡಾಯವಾಗಿ ಪ್ರತಿಯೊಬ್ಬ ಮಗುವನ್ನು ಕೂಡ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು, ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಕೂಡ ಸಮಾನತೆಯ ಹಕ್ಕನ್ನು ಕೊಡಬೇಕು ಅನ್ನೋಂಥ ಎಲ್ಲರೂ ಕೂಡ ನಮ್ಮಲ್ಲಿದ್ರು ಕೂಡ ಸಂವಿಧಾನದ ಅಡಿಯಲ್ಲಿದ್ರು ಕೂಡ ಇನ್ನೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ಇವತ್ತು ನಾವೆಲ್ಲ ಅದನ್ನ ಇವತ್ತು ಆರ್ಥಿಕತೆ ಕೊರತೆ ಇರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಕಾಣ್ತಾ ಇದ್ದಾವೆ. ಅದಕ್ಕೆ ಏನ್ ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಸರಿಯಾಗಿ ನಾವೆಲ್ಲ ಉಪಯೋಗ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಆ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಾಗ ನಮ್ಮ ದೇಶದ ಒಂದು ಸಮಗ್ರ ಅಭಿವೃದ್ಧಿ ಇರಬಹುದು, ಸಮಾನತೆಯನ್ನ ಇನ್ನೂ ಕೂಡ ಹೆಚ್ಚು ಸುಧಾರಣೆ ಆಗ್ತಕ್ಕಂಥದ್ದು ಕೂಡ ನಾವೆಲ್ಲ ಕಾಣಕ್ಕೆ ಸಾಧ್ಯತೆ ಐತಿ. ಈಗ ಅದಕ್ಕೆ ಇಂಥ ಒಂದು ಮಹಾನ್ ಚೇತನರ ಅವರು ಸಾಕಷ್ಟು, ಯಾಕಂದ್ರೆ ಎಲ್ಲ ಹೇಳಿದ್ರಲ್ಲ, ಕಾರ್ಮಿಕರ ಬಗ್ಗೆನೂ ಕೂಡ ಸಾಕಷ್ಟು ಅಂಬೇಡ್ಕರ್ ಅವರು ಚಿಂತನೆಗಳು ಇರ್ತಕ್ಕಂಥದ್ದು. ಯಾಕಂದ್ರೆ ದುಡಿಯುವ ವರ್ಗ ಅವರು ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು ಕೂಡ ಸಾಕಷ್ಟು ಅವರಿಗೆ ಒಂದು ಸಮಾಜದಲ್ಲಿ ಒಳ್ಳೆ ಒಂದು ಕಾರ್ಯಕ್ರಮಗಳು ಅವರಿಗೆ ಒಳ್ಳೆ ನಿಲುವುಗಳನ್ನು ಕೊಡುವ ಮೂಲಕ ಸಾಕಷ್ಟು ಬದಲಾವಣೆಗಳನ್ನ ಬಂದ್ರು. ಮಹಿಳೆಯರಿಗೆ ಒಂದು ಸಮಾನತೆಯನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು, ಪ್ರತಿಯೊಬ್ಬ ಮಹಿಳೆಯನ್ನು ಕೂಡ ಒಳ್ಳೆ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಅವರು ಕೂಡ ಸಮಾನತೆಯಾಗಿ ಎಲ್ಲರಿಗೂ ಏನು ಸಮಾನವಾಗಿ ಹಂಚಿಕೊಂಡು ಇದನ್ನಾಗಿ ಸಿಗ್ತಕ್ಕಂಥ ಅವ್ರಿಗೂ ಕೂಡ ಸ್ಥಾನಮಾನ ಸಿಗ್ತಕ್ಕಂಥ ಒಂದು ಕೂಡ ಗೌರವವನ್ನು ಸಿಗ್ತಕ್ಕಂಥ ಒಂದು ಕೂಡ ಮಾಡಿರ್ತಕ್ಕಂಥದ್ದು. ಅಂತ ಒಬ್ಬ ಮಹಾನ್ ಚೇತನರು ಇವತ್ತು ನಾವೆಲ್ಲ ಒಂದು ಒಳ್ಳೆ ರೀತಿಯಾಗಿ ನಾವೆಲ್ಲ ಅವರ ಒಂದು ಜಯಂತ್ಯೋತ್ಸವನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಇಷ್ಟೇ ನಾವೆಲ್ಲರೂ ಕೇಳ್ಕೊಂಡು ಅಂತಂದ್ರೆ ಇವತ್ತು ಹೆಚ್ಚು ನಮ್ಮ ಈ ದೇಶ ಇರ್ಬೋದು, ರಾಜ್ಯ ಇರ್ಬೋದು, ಪ್ರತಿಯೊಂದು ಇದರಲ್ಲಿ ಕೂಡ ನಾವೆಲ್ಲ ಪ್ರಗತಿಯನ್ನ ಕಾಣ್ತಾ ಇದ್ದೇವೆ. ಅದಕ್ಕೆ ಹೆಚ್ಚು ಒಂದು ಪೂರಕವಾದಂತ ಒಂದು ಇದನ್ನೆಲ್ಲ ನಾವೆಲ್ಲ ವಿದ್ಯಾವಂತರಾಗಿ ಸಾಕಷ್ಟು ಒಂದು ಒಳ್ಳೆ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಬೆಳೆಸ್ಕೊಂಡು ಅಂತ ಮಹಾನ್ ಚೇತನರ ಆದರ್ಶಗಳನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅಳವಡಿಸ್ಕೊಂಡು ಯಾರಿಗೂ ಕೂಡ ಒಂದು ನೋವನ್ನ ಮಾಡ್ತಕ್ಕಂಥದ್ದಲ್ಲ. ಯಾರು ಒಬ್ಬ ಒಬ್ಬ ಸಣ್ಣ ಸಮಾಜ ಇರ್ಬೋದು, ಏನೇ ಇದ್ರು ಕೂಡ ಅವ್ರನ್ನ ಯಾರು ಕೀಳ್ಮಟ್ಟದಲ್ಲಿ ನಾವೆಲ್ಲ ನೋಡ್ದಂಗೆನೆ ಅವರ ಆ ಒಂದು ಪದ್ಧತಿಯಲ್ಲಿ ನಾವು ಯಾರು ಅದಕ್ಕೆ ಇದಾಗಲಾರ್ದಂಗೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ 144ನೇ ಜಯಂತಿ, 134ನೇ ಜಯಂತಿ ಹಾಗೂ ಬಾಬೂಜಿ ಜಗಜೀವನ್ ಅವರ 118 ಜಯಂತಿ ನಿತ್ಯ ವೇದಿಕೆ ಅಲಂಕರಿಸಿದ ವೇದಿಕೆ ಮೇಲಿನ ಗಣ್ಯರೇ, ವೇದಿಕೆ ಇರತಕ್ಕಂಥ ನಾಗರಿಕರೇ, ಇವತ್ತು ದೇಶದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಭಯ ಭಕ್ತಿ ಗೌರವದಿಂದ ಆಚರಿಸ್ತಾ ಇದೆ. ಕಾರಣ ಏನು? ಇವತ್ತು ಚೀನಾದ ಹೆಡ್ ಕ್ವಾರ್ಟರ್ಸ್ ಬಿಜಿಂಗ್ನಲ್ಲಿ 158 ಮೀಟರ್ ಹೈಟ್ ಮೂರ್ತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಅನಾವರಣ ಇದೆ. ಜಗತ್ತಿನ 198 ರಾಷ್ಟ್ರಗಳಲ್ಲಿ ಸಿಂಬಲ್ ಆಫ್ ದೇಶ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕಾದ್ರೆ ಭಾರತದಲ್ಲಿ ಅಂಬೇಡ್ಕರ್ ಹೆಸರಿನಲ್ಲಿ ಇನ್ನೂ ಬಹಳ ಜನ ಮೂಗು ಮುರಿತಾ ಇದ್ದಾರೆ. ಸೆಪ್ಟೆಂಬರ್ 24, 1932 ಇಲ್ಲಿ ದೇಶಕ್ಕಿರ್ತಕ್ಕಂಥ ಆಗಿನ ಕಾಲದಲ್ಲಿರ್ತಕ್ಕಂಥ 33 ಕೋಟಿ ಜನರಿಗೆ ಒಂದು ಮತದಾನದ ಹಕ್ಕು, ಇನ್ನೊಂದು ರಾಜಕೀಯ ಹಕ್ಕನ್ನು ಕೊಟ್ಟರು. ಅದು ಕೊಟ್ಟಾದ ಮೇಲೆ ನಮಗಿನ್ನೂ ಉಸಿರಾಡಲಿಕ್ಕೆ ಚಿಂತನೆ ಚಾಲನೆ ಬಂತು. ಅವಾಗ ಗೌರ್ಮೆಂಟ್ ಆಫ್ ಇಂಡಿಯಾ 1935 ಅದರ ಪ್ರಕಾರ ಕೆಲವು ಮಂದಿನ ಆಯ್ಕೆ ಮಾಡಿ ಬ್ರಿಟಿಷ್ ಗೌರ್ಮೆಂಟ್ ಅವರಿಗೆ ಭಾಗದಲ್ಲಿ ಮಾಡುವ ಮೂಲಕ, ಮಂತ್ರಿಗಳು ಮಾಡುವ ಮೂಲಕ ಬಿಫೋರ್ ಇಂಡಿಪೆಂಡೆನ್ಸ್ ರಾಜಕೀಯ ಅಂದ್ರೆ ಏನು, ರಾಜಕೀಯ ಅಧಿಕಾರ ಅಂದ್ರೆ ಏನು, ಪ್ರಜಾಪ್ರಭುತ್ವ ಅಂದ್ರೆ ಏನು, ವೋಟ್ ಅಂದ್ರೆ ಏನು, ವೋಟಿಂಗ್ ಮೌಲ್ಯ ಅಂದ್ರೆ ಏನು, ಚುನಾಯಿತ ಪ್ರತಿಭೆ ಅಂದ್ರೆ ಏನು, ಅವರ ಹಕ್ಕುಮತ ಅಂದ್ರೆ ಏನು, ಜನಪ್ರತಿ ಏನು, ಅವನ್ನೆಲ್ಲವೂ ಆತಂಕವಾಗಿ ಚರ್ಚೆ ಮಾಡಿ ತಿಳಿದುಕೊಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನವೆಂಬರ್ 26, 1949 ದಿವಸ ಈ ದೇಶಕ್ಕೆ 392 ಕಲಂ, 395 ಕಲಂ
22 ಅಧ್ಯಾಯ 6 ಪರಿಷತ್ಗಳ ಮೂಲಕ ಒಂದು ವ್ಯವಸ್ಥಿತ ಸಂವಿಧಾನ ರಚನೆ ಮಾಡಿ ಆಗಿನ ಕಾಲದ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರಿಗೆ ಸಮರ್ಪಣೆ ಮಾಡಿದ ಫಲ ಅವತ್ತಿಂದ ಸ್ಟಾರ್ಟ್ ಆಯ್ತು. ಅವಾಗ ನಮಗೆ ಜೀವನ ಬಂದುಬಿಟ್ಟು ಸಂಪೂರ್ಣ ಸಂವಿಧಾನ ಕೊಟ್ಟಾದ ಮೇಲೆ ಇವತ್ತು ನಾವು 75 ವರ್ಷದಿಂದ ಏನ್ ಅನುಭವಿಸಿದ್ವಿ. ಫಸ್ಟ್ ಪೊಲಿಟಿಕಲ್ ಫೀಲ್ಡ್ ತಗೊಳ್ಳ. ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಫಸ್ಟ್ ತಗೊಳ್ಳೋದಾದ್ರೆ ಈ ದೇಶದಲ್ಲಿ 779 ಎಂಪಿಗಳಿದ್ದಾರೆ. ನೇತೃತ್ವದೆಲ್ಲ ಗಮನಿಸಿದೆ. 779 ಎಂಪಿಗಳು, ಅದರಲ್ಲಿ 250 ರಾಜ್ಯಸಭಾ ಮೆಂಬರ್ಸ್, 545 ಎಂಪಿಗಳು, ಅದರಲ್ಲಿ 139 ರಿಸರ್ವ್ ಎಂಪಿಗಳು. ಈಗ ದೇಶಕ್ಕಿರ್ತಕ್ಕಂಥ 4,130 ಎಂಎಲ್ಎಗಳಿಗೆ, ಅದರಲ್ಲಿ 4,485 ರಿಸರ್ವ್ ಎಂಎಲ್ಎಗಳಿಗೆ, ಈ ದೇಶಕ್ಕಿಂತ 25 ಲಕ್ಷ ಲೋಕಲ್ ಗವರ್ಮೆಂಟ್ ಅಂದ್ರೆ ಪುರಸಭೆ, ನಗರಸಭೆ, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಮಹಾನಗರ ಸಭೆ, ಮಹಾನಗರ ಪಾಲಿಕೆ ಇಂಥ ಎಲ್ಲವೂ ಸೇರಿ 25 ಲಕ್ಷ ಜನರಿಗೆ ರಾಜಕೀಯ ಅಧಿಕಾರ ಸಿಕ್ಕಿದ್ರಿಂದ 12,50,000 ಹೆಣ್ಣು ಮಕ್ಕಳು ಇವತ್ತು ಸ್ಥಳೀಯ ಸಂಸ್ಥೆಗಳ ಆಯ್ಕೆ ಮಾಡ್ಕೊಂಡು ಇವತ್ತು ಅಧ್ಯಕ್ಷರಾಗಿದ್ದ ಫಲ ಯಾರಿಗೂ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ. ಇನ್ನು ಎರಡನೇದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಆಯ್ಕೆ ಮಾಡಿಕೊಂಡ್ರೆ ಅಧ್ಯಕ್ಷ ಯಾರಾಗಿದ್ದಾರ? ಹೆಣ್ಣು ಮಕ್ಕಳಾಗಿರ್ತಾರೆ. ನೇಮ್ ಆಫ್ ರಿಸರ್ವೇಶನ್. ಸ್ಥಳೀಯ ಸಂಸ್ಥೆ ಸದಸ್ಯರು ರಾಜಕೀಯ ಅಧಿಕಾರವನ್ನ ಕಳೆದ 75 ವರ್ಷದಿಂದ ಇಲ್ಲಿವರೆಗೆ ಅನುಭವಿಸ್ತಾ ಇದ್ದಾರೆ. ಆದರೆ ಇನ್ನೂ ಸಂಪೂರ್ಣ ಅಧಿಕಾರ ಇವತ್ತಿ ಯಾರಿಗೂ ಸ್ವತಂತ್ರವಾಗಿ ಅಧಿಕಾರ ಮಾಡ್ತಕ್ಕಂಥ ಚಲಾಯಿಸ್ತಕ್ಕಂಥ ಹಕ್ಕು ಮತ್ತು ಸಾಮರ್ಥ್ಯ ಇನ್ನೂ ಅವ್ರಿಗೆ ಕೈಗತ ಆಗಿಲ್ಲ. ಇದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥದ್ದು ನಾವು ಕೇವಲ ಮರ್ತು ಬಿಟ್ಟಿವಿ. ಒಂದು ಬಿಳಿ ಅರಿವೆ ಹಾಕೊಂಡು ಕೈಯಾಗ ಮೊಬೈಲ್ ಇಟ್ಕೊಂಡು ನಾವು ಲೀಡರ್ ಅಂತ ತಿಳ್ಕೊಂಡ್ಬಿಟ್ಟು ನಮ್ಮ ಹೋರಾಟವನ್ನು ಕೇವಲ ತಹಶೀಲ್ದಾರ್ ಆಫೀಸ್ಗೆ, DC ಆಫೀಸ್ಗೆ ಸೀಮಿತಗೊಳಿಸಿದ್ವಿ. ನಾವು ವಿಧಾನಸೌಧ ಕಟ್ಟಿ ಹತ್ತಲಿಲ್ಲ, ಪಂಚಾಯತಿ ಒಳಗಡೆ ಹೋಗಲಿಲ್ಲ, ಅಡದಾಳಿಗಳನ್ನ ಕೇಳಲಿಲ್ಲ, ವಿರೋಧ ಪಕ್ಷದವ್ರ ಪ್ರಶ್ನೆ ಮಾಡಲಿಲ್ಲ. ಅದಕ್ಕೆ ನಾವು ಇನ್ನೂ ಅಲ್ಲೇ ಕೂತೀವಿ, ಅವ್ರು ಅಲ್ಲೇ ಕೂತಾರ. ಮತ್ತೆ ಬಂದವರು ಎಲ್ಲವನ್ನು ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡ್ಲಿಕ್ಕತ್ತಾರ. ಆದರೂ ಕೂಡ ಇವತ್ತಿಗೆ ಬಹಳ ಗೌರವದಿಂದ ಅಂಬೇಡ್ಕರ್ ಅವರನ್ನ ಆಚರಣೆ ಮಾಡ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ, ವೈಭವೀಕರಿಸಕತ್ತೀವಿ. ಬಟ್ ಹೇಗಿದೆ ಅಂಬೇಡ್ಕರ್ ಫಿಲಾಸಫಿಯಿಂದ ಎಲ್ಲ ಪ್ರಾಕ್ಟಿಕಲಿ ಇದೆಯಾ? ಏನೇನಾದ್ರೂ ಚಾಲು ಮಾಡ್ರಿ, ಅದೇ ಹೋಗಿಲ್ಲ ಅಂತಕ್ಕಂಥ ಇದು ಪೊಲಿಟಿಕಲ್ ಫೀಲ್ಡ್. ಇನ್ನು ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ಬರ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯುವಾಗ ನಮಗೆ ಅಕ್ಷರ ಜನ ಇದ್ದಿರೋದು ನಮಗೆಲ್ಲ ಯಾರಿಗೂ ಇದಿಲ್ಲ ಎಕ್ಸೆಪ್ಟ್ ಬ್ರಾಹ್ಮಿನ್ಸ್. ಬಾಬಾ ಸಾಹೇಬ್ ತಕ್ಕಾಗೆಲ್ಲ ನಾವು 33 ಲಕ್ಷ ಇದ್ದೀವಿ. SC/ST 33 ಲಕ್ಷ. ಈಗ ಎಷ್ಟಿದೀಪ? ಈಗ ಎಷ್ಟಿದೀವಿ ಗೊತ್ತಿಲ್ಲ ನಮಗೆ. ಈಗ ಎಷ್ಟಿದೀಪ ಅಂತಂದ್ರೆ 38 ಲಕ್ಷ, 38 ಕೋಟಿ 75 ಲಕ್ಷ 7 ಚಿಲ್ಲರೆ ದೇಶದಾಗ. ಎಷ್ಟು? 38 ಕೋಟಿ. ಎಷ್ಟು? 27 ಲಕ್ಷ ಚಿಲ್ಲರೆ. ಇವತ್ತಿಗೂ ನಮಗೆ ಲಿಟ್ರೇಚರ್ ಕಟ್ಟಿದೆ ಜಸ್ಟ್ 72. ಇನ್ನು ಬಾಕಿ ಇದೆ 28% ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಈ ದೇಶದಲ್ಲಿ ಹುಟ್ಟಿದ ಎಲ್ಲ ಮಕ್ಕಳಿಗೂ ಜಾತ್ಯತೀತವಾಗಿ SLC ವರೆಗೆ 1ರಿಂದ SLಗೆ ಫ್ರೀ ಅಂಡ್ ಕಂಪಲ್ಸರಿ ಕೊಡಬೇಕಂತ ಬರೆದಿಟ್ಟು 75 ವರ್ಷ ಆದ್ರೂ ಇನ್ನೊಂದು ಲಿಟ್ರೇಚರ್ ಇದೆ 72. ಇನ್ ಕಾಮನ್ ಜನರಲ್ ಇದು ಎಷ್ಟಿದೆ? ಜಸ್ಟ್ 51. ಮರ್ಯಾದೆ ಜಸ್ಟ್ 41. Where is equality? Where is education? Where is constitution? Where is democracy? Where is rule of law? ಇವೆಲ್ಲವನ್ನ ನೀವು ಪ್ರಶ್ನೆ ಮಾಡ್ಕೊಳ್ಬೇಕು, ನೀವು ಉತ್ತರ ಇಟ್ಕೊಳ್ಬೇಕು. ಅದು ಉತ್ತರ ಹೊಡ್ಕೊಳ್ಳಕ್ಕೆ ನಮ್ಮಂತವ್ರು ಕರ್ಸೋದು, ಭಾಷಣ ಕರ್ಸೋದು. ಸುಮ್ಮನೆ ಭಾಷಣ ಮಾಡಿ ಹೊರಕಲ್ಲ. ಬಾಬಾ ಸಾಹೇಬ್ ಅಂದ್ರೆ ಏನು, ಅವ್ರ ಕನಸು ಏನಿತ್ತು, ಸಂವಿಧಾನ ಯಾಕೆ ಬರೆದ್ರು, ಸಂವಿಧಾನ ಆಶಯಗಳು ಏನಿದೆ, ಅವ್ರು ಎಷ್ಟು % ಜಾರಿ ಆಗಿದೆ, ಫಲಾನುಭವಿಗಳು ಎಷ್ಟು ಮಂದಿ ಮೇಲೆ ಬಂದಿದ್ದಾರೆ, ಇನ್ನೊಬ್ಬರು ಎಷ್ಟು ಮಂದಿ ಹಿಂದೆ ಬಂದಿದ್ದಾರೆ, ಅದಕ್ಕೆ ಕಾರಣ ಯಾರು, ಈ ಎಲ್ಲವನ್ನು ತಿಳ್ಕೊಳ್ಳೋದೇ ಇವತ್ತಿನ ಜಯಂತಿ ಮಾಡುವ ಪ್ರಮುಖವಾದ ಉದ್ದೇಶ. ಅಂಬೇಡ್ಕರ್ ಏನಾದ್ರು ಯಥಾವತ್ತಾಗಿ ಹೇಳಿಕತ್ತೀನಿ. ಐ ಆಮ್ ನಾಟ್ ಎ ಆರ್ಡಿನರಿ ಫೆಲೋ. ನಾನು ಡಿಗ್ರಿ ಕೇಳಿದ್ರೆ ಬಹಳ ಮಂದಿಗೆ ನಂಬಂಗಿಲ್ಲ. ಡ್ರೆಸ್ ನೋಡಿದ್ರೆ ಡ್ರೆಸ್ ಹಂಗದವ, ಬಟ್ ನಂಬಂಗಿಲ್ಲ. ಬಟ್ ಹೇಳಬೇಕಾಗ್ತದ. ನಾನು MA, MPhil, LLB, ಡಿಪ್ಲೊಮಾ ಲಿಂಗ್ವಿಸ್ಟಿಕ್ಸ್ ಅಂಡ್ PhD 14 ವರ್ಷ ಸರ್ವಿಸ್ ಮಾಡಿದ ವಿಷಯ ಇವತ್ತು ಬೀದಿಗೆ ಬರ್ತೀನಿ ಅಂದ್ರೆ ಬಾಯ್ ನನಗೇನು ತಲೆ ಕೆಟ್ಟಿದ್ಯಾ? ನಾವು ನಥಿಂಗ್ ಎಲ್ಸ್.
ನನಗೇನು ಜಾಬ್ ಮಾಡೋ ಅಗತ್ಯ ಇಲ್ಲ, 4 ಮಂದಿಗೆ ಊಟ ಕೆಪಾಸಿಟಿ ನನಗೆ, ಯಾಕಂದ್ರೆ ಟೋಟಲಿ ಸೌಂಡ್. ಬಟ್ ನನ್ನ ಲೈಫ್ ಪೀರಿಯಡ್ ನಲ್ಲಿ ಬಾಬಾ ಸಾಹೇಬ್ ಕೊಟ್ಟಂತ ಮಾರ್ಗಗಳನ್ನ, ಅವ್ರ ತತ್ವಸಿದ್ಧಾಂತಗಳನ್ನ ಇಲ್ಲಿರ್ತಕ್ಕಂಥ ಬಂಧುಗಳಿಗೆ ತಿಳಿಸೋದ್ರ ಮೂಲಕ, ಅವ್ರನ್ನ ಜಾಗೃತಿ ಮೂಡಿಸೋದ್ರ ಮೂಲಕ, ಅವ್ರ ಅವಕಾಶ ಕೊಡೋದ್ರ ಮೂಲಕ, ಪ್ರಚಾರಗಳು ಮಾಡೋದ್ರ ಮೂಲಕ, ಉಪನ್ಯಾಸ ಮಾಡೋದ್ರ ಮೂಲಕ ಅವ್ರನ್ನ ಜಾಗೃತಿ ಮಾಡಬೇಕು, ಪ್ರಗತಿ ಮಾಡಬೇಕು, ಬಾಬಾ ಸಾಹೇಬ್ ದಾರಿಯನ್ನು ಬರಬೇಕಂತ ಉದ್ದೇಶ ಇಟ್ಕೊಂಡು 2 ವೀಲರ್ ಮೇಲೆ 2 ತಾಸಿಗೆ ನಾವು ಬರ್ತೀವಿ. ಇಲ್ಲಿ ಬಂದು ನಾವು ಯಾರೋ ಕೇಳೋದಿಲ್ಲ. ದಿಸ್ ಈಸ್ ದ ಕಲ್ಚರ್ ಆಫ್ ರೋನ್ ತಾಲೂಕು. ಇನ್ನೂವರೆಗೆ ನಮ್ಗೆ ಗೊತ್ತ ನೀರು ಸಿಕ್ಕಿಲ್ಲ, ಇಲ್ಲಿ ವೇದಿಕೆ ಬಂದ್ರು ನೀರು ಸಿಕ್ಕಿಲ್ಲ ಅಂತ ಬಿಡಕ್ಕೆ. ಸೊ ಇನ್ನೂ ನಾವು ಎಷ್ಟು ಬ್ಯಾಕ್ವರ್ಡ್ ಇರೋದನ್ನು ಅರ್ಥ ಮಾಡ್ಬೇಕು. Indian democracy is number 1 in the country, and not only country, world. ಜಗತ್ತಿನಲ್ಲೇ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಜಗತ್ತಿನ ನಂಬರ್ 1 ತಿಳಿಸಬೇಕಂದ್ರೂ ಕೂಡ ನಮಗೆ ಇನ್ನೂ ಮಿನಿಮಮ್ ಕಲ್ಚರ್ ಇಲ್ಲದೆ ಹೋದ್ರೆ ವಾಟ್ ಈಸ್ ದ ಯೂಸ್ ಆಫ್ ದಿ ಡೆಮೋಕ್ರಸಿ, ವಾಟ್ ಈಸ್ ದ ಯೂಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಂಡ್ ವಾಟ್ ಈಸ್ ದ ಯೂಸ್ ಆಫ್ ದಿ ಈಕ್ವಾಲಿಟಿ ಅಂಡ್ ಫ್ಯಾಟರ್ನಿಟಿ, ಲಿಬರ್ಟಿ ಅಂತಕ್ಕಂಥ ತತ್ವಗಳನ್ನ ಸೇರಿಸಬೇಕು. ಮೇಡಮ್ ಆಗಲೇ ಓದಿದ್ರು ಪ್ರಸ್ತಾವನೆ ವೇದಿಕೆ, ಅದ್ರಲ್ಲಿ ಏನಿದೆ? ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ರಿಸರ್ವೇಶನ್, ರಾಜಕೀಯ ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ಮೀಸಲಾತಿ ತರಬೇಕು ಅನ್ನೋದೇ ಸಂವಿಧಾನ ಪ್ರಸ್ತಾವನೆಯ ಮೂಲ ಉದ್ದೇಶ. ಸಂವಿಧಾನ ಜಾರಿಯಾಗಿ 70 ವರ್ಷ ಆದ್ರೂ ನಾವು ಇನ್ನೂ ಎಲ್ಲೂ ಡೆವಲಪ್ಮೆಂಟ್ ಆಗಿಲ್ಲ. ಸೊ ಈ ನಿಟ್ಟಿನಲ್ಲಿ ಎಜುಕೇಶನ್ ಈ ರೀತಿ ಆಗಿದೆ. ಅದರಲ್ಲಿ ಎಂಪ್ಲಾಯ್ಮೆಂಟ್ ಎಷ್ಟಿದೆ? 1,60,000 ನೌಕರಸ್ಥರು, SC/ST ನೌಕರಸ್ಥರು. ಅದ್ರಾಗ ಅವ್ರಿಗೆ ಕಳೆದ 94ರಿಂದ 38,000 ಜನರಿಗೆ ಬ್ಯಾಕ್ಲಾಗ್ ಕೊಡ್ಬೇಕಂತ ಹೇಳಿ 8 ಸರ್ಕಾರಕ್ಕೆ ಬಂದು ಹೋದ್ರು. ಬ್ಯಾಕ್ಲಾಗ್ ಪೋಸ್ಟ್ ಇನ್ನೂ ತುಂಬಲಿಲ್ಲ. ಮೊನ್ನೆ ಇತ್ತೀಚೆಗೆ ಹೈಕೋರ್ಟ್ ಹೆಂಗ್ ಹೋಗಿದ್ರು, ಹೈಕೋರ್ಟ್ ಜಡ್ಜಿ ಜಸ್ಟಿಸ್ ದೀಕ್ಷಿತ್ ಅವರು ಆ ಜನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಭಾಷಣ ಮಾಡ್ತೀರಿ, ನುಡಿದಂತೆ ನಡೆದಿದ್ದೀವಿ ಭಾಷಣ ಮಾಡ್ತೀರಿ, ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತೀರಿ, ಪ್ರಜಾಪ್ರಭುತ್ವ ಹೇಳ್ತೀರಿ, ಇನ್ನೂ ಜನಕ್ಕೆ ಯಾವಾಗ ಕೊಡ್ತೀರಿ? ಎಷ್ಟು ಸೀಟ್ ಇದೆ ಹೇಳೋಕೆ ದಮ್ಮಿಲ್ಲ ಅವರಿಗೆ ಬಿಫೋರ್ ದ ಕೋರ್ಟ್. ದಿಸ್ ಇಸ್ ದ ಸ್ಟೇಟಸ್ ಆಫ್ ದಿ ಕರ್ನಾಟಕ ಇನ್ ದ ನೇಮ್ ಆಫ್ ಎಂಪ್ಲಾಯ್ಮೆಂಟ್. ಅಂಡ್ ವೇರ್ ಇಸ್ ಜಸ್ಟಿಸ್, ವೇರ್ ಇಸ್ ಈಕ್ವಾಲಿಟಿ, ವೇರ್ ಇಸ್ ರಿಸರ್ವೇಶನ್ ರಿಗಾರ್ಡಿಂಗ್ ದಿ SC/ST? ಕೇಳಬೇಕು ಕೇಳಬಾರ್ದು, ಕೇಳಬೇಕು ಕೇಳಬಾರ್ದು. ನಿಮಗಂತೂ ಅನಿವಾರ್ಯ, ಯಾಕಂದ್ರೆ ನೀವು ಮಾತಾಡಕ್ ಆಗುದಿಲ್ಲ, ನಮಗಂತೂ ಯಾಕೂ ಬಿಡೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಏನ್ ಹೇಳಬೇಕು, ಏನ್ ಮಾತಾಡಬೇಕು, ಏನ್ ನಿಮಗೆ ಬೋಧನೆ ಮಾಡಬೇಕು ಅದು ನಾವು ಮಾಡಲೇಬೇಕು. ಇಲ್ಲದೆ ಹೋದ್ರೆ ಸತ್ಯಕ್ಕೆ ಅವಮಾನ ಮಾಡಿದಂಗ ಆಗ್ತದ, ವಿಷಯ ಮುಚ್ಚಿಟ್ಟಂಗ ಆಗ್ತದ. ಯಾರ್ದೋ ಮುಖಸ್ತುತಿ ಮಾಡಿ ನಾನು ನಿಮ್ಮಂಗು ಗುಂಪಿನ ಗೋವಿಂದ ಅಂದ್ರೆ ನನ್ನ ಕಿಮ್ಮತ್ತು ಅಲ್ಲೇ ಇರ್ತದೆ. ಸೊ ಅದು ಆಗ್ಬಾರ್ದಾದ್ರೆ ಇವನ್ನೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ಸಂವಿಧಾನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ರಾಜಕೀಯ ಆಯ್ತು, ಎಜುಕೇಶನ್ ಆಯ್ತು, ಆಮೇಲೆ ಎಂಪ್ಲಾಯ್ಮೆಂಟ್ ಆಯ್ತು. ಇಲ್ಲವರು ಕೂಲಿ ನಾಲಿ ಮಾಡಲು ಆಗದವರು, ಹಾಗಾದ್ರೆ ಹೆಂಗ್ ಕಾಂಪೀಟ್ ಮಾಡಬೇಕು ಅಂತ ನಮ್ಗೆ ದೊಡ್ಡ ಸಮಸ್ಯೆ ಆಗಿತ್ತು. ಬಾಬಾ ಸಾಹೇಬ್ ಏನ್ ಕೊಟ್ರು? ಪ್ರಜಾಪ್ರಭುತ್ವ ಕೊಟ್ರು. ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಡೆಮಾಕ್ರಸಿ. ಜನರಿಂದ ಜನರಿಗಾಗಿ ಜನರಿಗೋಸ್ಕರಕ್ಕಂತ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ. ಇದನ್ನು ಮಾಡಲಿಕ್ಕೆ ನೀವು ಒಂದು ಮತದಾನ ಹಕ್ಕು ಕೊಟ್ಟಿದ್ದೀನಿ. ನಿಮಗೆ ಯಾರಿಗೆ ಬೇಕು ಅವ್ರಿಗೆ ನೀವು ವೋಟ್ ಹಾಕಿ MLA ಮಾಡ್ಕೊಂಡು MP ಮಾಡ್ಕೊಂಡು ನಿಮ್ಮನ್ನ ಉದ್ಧಾರ ಮಾಡ್ಕೊಂಡು ಹೇಳಿದ್ರೆ ನಾವೇನ್ ಮಾಡಿದೀವಿ? ಎಲ್ಲಿ ಸಿಗ್ತದ ಅಲ್ಲಿ ಕಣ್ಣು ಮುಚ್ಚಿ ಸಿಕ್ಕ ಹಾಕೋದು ಬಂದ್ ಮಾಡೋದು. 5 ನಿಮಿಷ ಸಿಕ್ಕ 5 ವರ್ಷ ಓದಾಡುತ್ತಾವ. ಸಿಕ್ಕ ಹಾಕೋದು ಓನ್ಲಿ 5 minutes. ಸಮಸ್ಯೆ 5 years. ತಪ್ಪು ಯಾರು? ನಿಜನಾ? ಅದನ್ನೇ ಹೇಳಿ ನಾನು ಕೊಟ್ಟಂತ ಹೋಟಿನ ಮೌಲ್ಯವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ನಾನು ಕೊಟ್ಟಂತ ರಾಜಕೀಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವು ನಿಜವಾದ ದೇಶದ ದೊರೆಗಳಾಗ್ತೀರಿ. ನೀವೇ ದೇಶದ ಭೂಮಿ ಮಾಲೀಕರು, ನೀವೇ ದೇಶದ ರಾಜ್ಯ ಮಹಾರಾಜರು, ನೀವೇ ದೇಶವನ್ನು ಉತ್ತಿ ಬಿತ್ತಿ ಬೆಳೆದವರು. ಈ ದೇಶವನ್ನು 22 ವರ್ಷ ಆಳಿದ ರಾಜ್ಯ ಮಹಾರಾಜರು ನಾಗ ಮತ್ತು ಮೌರ್ಯ ವಂಶಸ್ಥ. ನಿಮ್ಮನ್ನು ನೀವು ಮತ್ತೊಂದು ಬಿಟ್ಟಿರಿ. ನೀವು ಯಾರೋ ಮಧ್ಯದಲ್ಲಿ ಮೋಸ ಮಾಡಿದಾರೆ, ನೀವು ಊರು ಆಗಿದ್ದವ್ರು ನೀವು ಹೊರಗೆ ಹೋಗಿದಾರ, ಅವ್ರು ಹೊರಗೆ ಬಂದಾರ, ನೀವು ಮೋಸ ಮಾಡ್ಲಿಕ್ಕಂತಾರ. ಆ ಮೋಸಕ್ಕೆ ನೀವು ಬರಿ ಹಾಕಿದ್ರಿ, ನಿಮ್ಮನ್ನು ಇವತ್ತು ಮಾರಾಟ ಮಾಡ್ಕೊಂಡಿರಿ. ಅದಕ್ಕಾಗಿ ನೀವು ಕೆಲವು ಕೆಲವು ಮಂದಿ ಮಾತ್ರ ಆರಾಮಾಗಿ ಹೇಳ್ಕೊತಿದ್ದಾರೆ. ಅದು ನೀವು ಕೊಟ್ಟಂತ ಓಟು, ನೀವು ಕೊಟ್ಟಂತ ಟ್ಯಾಕ್ಸ್, ನೀವು ಕೊಟ್ಟಂತ ದುಡಿಮೆ, ನೀವು ಕೊಟ್ಟಂತ ಶ್ರಮ ಎಲ್ಲ ನಿಮಗೂ, ಫಲ ಎಲ್ಲ ಇನ್ನೊಬ್ಬರು.
ಇದು ಮಾಡಿದ್ಯಾರು? We the people of India, we the people of Karnataka, in the name of democratic ಪ್ರಜೆಗಳಂತ ನಾವು ಬಾಬಾ ಸಾಹೇಬ್ ಕೊಟ್ಟಂತ ಹಕ್ಕನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಸರಿಯಾಗಿ ಚಲನೆ ಮಾಡಲಿಲ್ಲ. ಚಲಾವಣೆ ಮಾಡಲಿಕ್ಕೆ ಇವತ್ತು ನಾವು 39,977 ಕೋಟಿ ರೂಪಾಯಿ ನಾವು ಅನುದಾನ ಕೊಟ್ಟರು ಕೂಡ ನಾವು ಖರ್ಚು ಮಾಡೋದು ಕೇವಲ 14,000 ಕೋಟಿ ಮಾತ್ರ. 50% ನಮಗೆ ಸಿಗೋದಿಲ್ಲ. ಲಾಸ್ಟ್ ಇಯರ್ 14,990 ಕೋಟಿ ಅನಾಮತಿಗೆ ಎಲ್ಲಿ ಕೊಟ್ಟರು ನಿಮ್ಗೆ ಗೊತ್ತಿದೆ, ಹೋಗಿ ಬೇಡ. ಅಂಡ್ ವೇರ್ ಇಸ್ ಡೆವಲಪ್ಮೆಂಟ್ ಇನ್ ದ ನೇಮ್ ಆಫ್ ಸ್ಪೆಷಲ್ ಕಾಂಪೋನೆಂಟ್ ಸ್ಕೀಮ್ ಆಫೀಸರ್ಸ್. SCP DCP ಅನುದಾನದಲ್ಲಿ ಬಂದಿದ್ದೆಷ್ಟು 30,975 ಕೋಟಿ. ಗ್ರಾಂಟ್ ಕೊಟ್ಟಿದ್ದೆಷ್ಟು 15%, ಖರ್ಚು ಮಾಡಿದೆಷ್ಟು ಓನ್ಲಿ 30%. ವೇರ್ ಇಸ್ ರಿಮೈನಿಂಗ್ ಅಮೌಂಟ್? ನೋಡಿಲ್ಲ ಸ್ಕೀಮ್. ಸರ್ಕಾರದ ಅಧಿಕಾರಿಗಳಿಗೆ ಮೂಗುದನ ಇದೆ, ಕರ್ತವ್ಯ ಪ್ರಜ್ಞೆ, ಸರ್ಕಾರದ ಪ್ರಶ್ನೆ ಮಾಡುವಂಗಿಲ್ಲ. ಚುನಾಯಿತ ಏನ್ ಹೇಳ್ತಾರೋ ಅದು ಕನ್ವಿಸ್ಕೊಂಡು ಮಾಡಬೇಕಷ್ಟೇ. ಆದ್ರೆ ನಮಗೆಲ್ಲ ಹಾಕತಿ ನಮಗ್ ಗೊತ್ತಿಲ್ಲ. ಯಾರನ್ನು ಕೇಳಬೇಕು, ಯಾವಾಗ ಕೇಳಬೇಕು, ಏನು ಕೇಳಬೇಕು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಸಂವಿಧಾನ ಗೊತ್ತಿಲ್ಲ, ಪ್ರಜಾಪ್ರಭುತ್ವ ಗೊತ್ತಿಲ್ಲ, ರಾಜಕೀಯ ಮಹತ್ವ ಗೊತ್ತಿಲ್ಲ, ಮತದಾನದ ಮಹತ್ವ ಗೊತ್ತಿಲ್ಲ, ಟ್ಯಾಕ್ಸ್ ಅಂದ್ರೆ ಗೊತ್ತಿಲ್ಲ. We are totally layman in the name of democratic citizens. ತಪ್ಪೇ ಅದು. ಇದ್ರ ಕಲ್ಕೊಂಡ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಅದನ್ನು ಬಿಟ್ಟಿವಿ. ಬೆಳಗ್ಗೆ 9ರಿಂದ ಮಧ್ಯಾಹ್ನ ಬರೋಬ್ಬರಿ ಹಾಡಾಡಿ ಕಟ್ಟು ಬಿಸಿಲಾಗ ಈಗ ಹೊಟ್ಟೆ ಹೆಸತಿ ಭಾಷೆ ಬೇಕಾಗಿಲ್ಲ, ಊಟಕ್ಕೆ ಹೋಗ್ಬೇಕು. ಆದ್ರೂ ಖುಷಿರಿ ಆಫೀಸರ್ ಅದನ್ನ ಬಿಟ್ಟು ಹೋಗಕ್ ಬರಂಗಿಲ್ಲ. ಹೊಟ್ಟೆ ತಾಳ ಬರಿಸಿರು ಯಾವಾಗ ಮುಗಿಸ್ತಾನೆ ಪುಣ್ಯಾತ್ಮ. ಕರೆದು ಮೈಕ್ ಕೊಟ್ಟಿವಿ, ಈಗ ಯಾವಾಗ ಬಿಡಿಸಿರ್ತೀವಿ ಅವಾಗ ಹೇಳ್ತಾ ಇದೆ ಮನಸ್ಸು. ಕೇಳಕ್ಕೂ ಅರ್ಥ ಇಲ್ಲ, ಕೇಳಕ್ಕೂ ಅರ್ಥ ಇಲ್ಲ. ಕೊಳಗ ಕತ್ತೀವಿ, ಹೌದಲ್ಲ? ಹೀಗಾಗಿ ನಮ್ಮ ಸಮಸ್ಯೆಗಳನ್ನು ನಾವೇ ತೆರಿಗೆ ಬರ್ಕೊಂಡು ನಾವೇ ಒಂದು ಪರದಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ನಾವೇ ಅಂತಕ್ಕಂಥ ವಿಷಯವನ್ನ ಈ ಸಲ ಬೇಡ, ಸಮಯ ಸಾಕಷ್ಟು ಇರ್ತದ. ಏಪ್ರಿಲ್ 14, ಮೇ 1, ನವೆಂಬರ್ 26, ಅಕ್ಟೋಬರ್ 14, ಡಿಸೆಂಬರ್ 6, ಜನವರಿ 26, ಡಿಸೆಂಬರ್ 31 ಇಷ್ಟು ಅವಕಾಶ ನೀಡಿದಾಗ ಯಾವಾಗ ಬೇಕಾದಾಗ ಒಂದ್ಸಲ ಕರೀರಿ. ನನಗೆ ಒಬ್ಬರಿಗೆ ವೇದಿಕೆ ಕೊಡ್ರಿ, ಕನಿಷ್ಠ 5 ತಾಸಾಗಿ ಟೈಮ್ ಕೊಡ್ರಿ. 5 ತಾಸಾಗಿ ಸಂಪೂರ್ಣ ಅನುಮತಿ ಮಾಡಿದಾಗ ಹೊಡೆದು ನೀರು ಹಾಕಿ ಎಲ್ಲ ಮನಸ್ಸು ಪೂಜೆ ಮಾಡ್ತಾರ ಹಂಗ ಮನಸ್ಬಿಡ್ತೀನಿ. ನಿಮಗೆ ಬಾಬಾ ಸಾಹೇಬ್ ಕೊಟ್ಟಂತ ರಾಜಕೀಯ ಸಿದ್ಧಾಂತ ಅಂದ್ರೆ ಏನು, ಕಾನೂನು ಸಿದ್ಧಾಂತ ಅಂದ್ರೆ ಏನು, ಸಾಮಾಜಿಕ ಅಂದ್ರೆ ಏನು, ಸಾಮಾಜಿಕ ಸಿದ್ಧಾಂತ ಅಂದ್ರೆ ಏನು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೋಟ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪೊಲಿಟಿಕಲ್ ರೈಟ್, ಇವೆಲ್ಲ ಒಂದು ತಿಳಿಸ್ತೀನಿ. ಆವಾಗ ಪ್ರಜ್ಞೆ ಬರ್ತದ, ಆವಾಗ ಜಾಗೃತ ಆಗ್ತೀರಿ, ಆವಾಗ ಎಜುಕೇಟ್ ಆಗ್ತೀರಿ, ಆವಾಗ ಹಸ್ತ ಚಲಾಯಿಸ್ತೀರಿ. ಅವಾಗ ಅಂಬೇಡ್ಕರ್ ಆತ್ಮಕ್ಕೆ ಶಾಂತಿ ಸಿಕ್ಕದ, ಅವ್ರ ಕನಸು ನನಸಾಗ್ತದ. ಇಲ್ಲದೆ ಹೋದ್ರ ಡೋರ್ ರಾಜ್ಯ ಬಾರಿಸಿ ಫಸ್ಟ್ ಕ್ಲಾಸ್ ಆಗಿ ಮೈಕ್ ಹಾಕಿ ಯಾರಿಗೋ ಒಂದು ಹಾರ ಹಾಕಿ ಖುಷಿ ಪಡಿಸಿ ಮನೆಗೆ ಹೋಗ್ಬಿಟ್ರೆ ನಮಗೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ, ನಮಗೆ ನಾವು ಅವಮಾನ ಮಾಡ್ಕೋತೀವಿ, ಅಂಬೇಡ್ಕರ್ ಗೌರವವನ್ನ ಮಾರಾಟ ಮಾಡ್ತೀವಿ. ಮತ್ತೆ ಮುಂದಿನ ವರ್ಷದೊಳಗೆ ನಾವು ಕಾಯ್ತಾ ಇರ್ತೀವಿ. ವಿಶೇಷವಾಗಿ ಹೆಣ್ಮಕ್ಳು ಈ ದೇಶದಾಗ 50% ಸೇರಿದೆ. ನಿಮ್ಮದು ನಾರಿ ಬಂದ್ರೆ ಅದು ನೀವು ಕಾನೂನಾಗಿ 2 ವರ್ಷ, ಅದು ಇನ್ನೂ ಜಾರಿಗೆ ಬರ್ಬೇಕಾದ್ರೆ 5 ವರ್ಷ ವೇಟ್ ಮಾಡ್ಬೇಕು ನೀವು. ಅದು ಇನ್ನೂ 5 ವರ್ಷ ಹೋಗ್ಬೇಕು, ಗ್ಯಾರಂಟಿ ಇಲ್ಲ. ಅಲ್ಲಿವರೆಗೆ ಸರ್ಕಾರ ಬಿಡೋಣ ಡೌಟ್ ಇದೆ. ಮಹಿಳೆಯರು ಬಹಳ ಪರಿಸ್ಥಿತಿ ಬಂದಿದೆ. ಅದರಲ್ಲಿ OBC ಹರಿವರ 52% OBC ಸೇರಿದೆ ದೇಶದವ್ರು. ಇನ್ನೂ 5% ಮೀಸಲು ಸಿಕ್ಕಿಲ್ಲ ಅವರಿಗೆ. ಮೀಸಲು ಜಾರಿಯಾಗಿ 35/95 ನೇಮ ಚಿನ್ನಪಟ್ಟಿ ಆಯೋಗ. ಮಂಡಲ ಕಚೇರಿ ಕೊಡ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ 27%, ರಾಜ್ಯ ಸರ್ಕಾರದಲ್ಲಿ 32%. ಅರಿವು, ಸಾಮಾಜಿಕ ಪ್ರಜ್ಞೆ, ನಾವು ಯಾರು, ನಾವು ಎಲ್ಲಿಂದ ಬಂದೆ, ನನ್ನ ಸ್ಟೇಟಸ್ ಏನಿತ್ತು, ಅಂಬೇಡ್ಕರ್ ಪಟ್ಟಿಯಲ್ಲಿ ಏನು ಬದಲಾವಣೆ ಆಯ್ತು, ಬದಲಾವಣೆ ಆಗಿದೆಯಾ, ಬದಲಾವಣೆ ಆಗಿದೆ 8%, ಹಾಗೆ ಇದ್ರೆ ಯಾಕೆ, ಇದಕ್ಕೆ ಕಾರಣ ಯಾರು, ಇದೆಲ್ಲ ತಿಳ್ಕೊಂಡ್ರೆ ರಿಯಲ್ ಸೆನ್ಸ್, ಅದು ಅರಿವು. ನಾವು ಅದನ್ನು ಪಡ್ಕೋಬೇಕು. ಬಟ್ ನಾವೇನ್ ಮಾಡ್ತೀವಿ, MA MCom MSc, BA BCom BSc, MTech MPhil MD ಮುಗಿದ I am educated. That is not 100% wrong according to Ambedkar concept. So ಈ ನಿಟ್ಟಿನಲ್ಲಿ ಸೋಷಿಯಲ್ ಎಕನಾಮಿಕ್ ಮೀಸಲಾತಿ ಕೊಡುವುದಾದ್ರೆ, ಸಮಸ್ಯೆ ಕೊಡುವುದಾದ್ರೆ ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಆ ಜನಗಳಿಗೆ ಭೂ ರಹಿತ ಕೃಷಿ ಕಾರ್ಮಿಕರಿಗೆ 2 ಎಕರೆ ಜಮೀನು ಕೊಡಬೇಕು.
ಆಮೇಲೆ ಸರ್ಕಾರದ ಎಲ್ಲ ಗುತ್ತಿಗೆಗಳಲ್ಲಿ ಕಡ್ಡಾಯ ಮೊನ್ನೆ ಮಾಡಿದ್ರು, ಹೊಸದು ಮಾಡಿದ್ರು. ಈಗಾಗಲೇ 10 ವರ್ಷದಿಂದ KTPP ಆಕ್ಟ್ 1994 18% ಮೀಸಲಾತಿ SC STಗೆ, 20% ಮೀಸಲಾತಿ OBCಗೆ, 5% ಮೀಸಲಾತಿ ಅಲ್ಪಸಂಖ್ಯಾತರಿಗೆ 94 ಕಾನೂನು ಮಾಡ್ಯಾರ. ಮತ್ತೆ ಮೊನ್ನೆ ಅದು ರಿಪೀಟ್ ಮಾಡಿ ಗದ್ದ ಇಡಿಸ್ಬಿಟ್ರು. 4% ರಿಸರ್ವೇಶನ್ ಫಾರ್ ಮುಸ್ಲಿಂ ಅಂತ. ವಾಟ್ ಈಸ್ SCCD? ಇದು ಆಡಳಿತ ಅಧಿಕಾರಿ ಗೊತ್ತಾಗ್ತದೆ, ನಿಮ್ಗೆ ಗೊತ್ತಾಗುದಿಲ್ಲ. ಯಾಕಂದ್ರೆ ದಿನ ಅದ್ರಾಗ ಗೊತ್ತಾಗ್ತದೆ. ಆಮೇಲೆ ಯಾಕೆ ಇತ್ತು, ಈಗ ಅದು ರೀಓಪನ್ ಮಾಡಿ ಗದ್ದ ಇಡಿಸಿದ್ರು. ಗದ್ದ ಮಾಡೋರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ, ಹೇಳೋರ್ಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂಡ್ ವೇರ್ ಇಸ್ ಎಜುಕೇಶನ್ ಅಕಾರ್ಡಿಂಗ್ ಟು ಅಂಬೇಡ್ಕರ್ ಕಾನ್ಸೆಪ್ಟ್? ಹೌದಲ್ವಾ? ಈಗಾಗಲೇ ಇದ್ದದನ್ನ ಎಷ್ಟು ಹೇಳಿ ಗಲಾಟೆ ಅಗತ್ಯ ಏನಿತ್ತು? ಇದ್ದದನ್ನ ಕೊಟ್ಟ ಸಾಕಾಗಿತ್ತು. ಬಟ್ ಇವತ್ತಿಗೂ ನಮ್ಮ ಜನ ಕಾಂಟ್ಯಾಕ್ಟ್ ನಲ್ಲಿ ಬೆಳವಣಿಗೆ ಜನ ಇದ್ದಾರೆ. ಬಹಳ 5-10 ಜಿಲ್ಲೆಯಲ್ಲಿ ಹೋಗುವಾಗ ತಾಲೂಕು ಗೊತ್ತಿಲ್ಲ. ಸೊ ಈ ನಿಟ್ಟಿನಲ್ಲಿ ಯಾವುದೇ ಗುತ್ತಿಗೆ ಇರ್ಬೋದು, ಕಸ ಹೊಡೆಯೋದು ಹಿಡ್ಕೊಂಡು ಫ್ಯಾಕ್ಟ್ರಿ ಕಟ್ಟೋದನ್ನ ಯಾವುದೇ ನೀವು ಕಾಂಟ್ಯಾಕ್ಟ್ ಕರೆದ ಅದರಲ್ಲಿ ಕಡ್ಡಾಯವಾಗ 18% ಮೀಸಲಾತಿ ಗುತ್ತಿಗೆದಾರರು SC ST ಇರಬೇಕು, 20% OBC ಇರಬೇಕು, 5% ಅಲ್ಪಸಂಖ್ಯಾತರು ಇರಬೇಕು. ಇಲ್ಲಿ ಮೇಲೆ ಕೂತಂತ ಎಲ್ಲ ಆಡಳಿತಗಾರರನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಇಲ್ಲಿ ಕೂತಂತ ಚುನಾಯಿತರಿಗೆ ಕೇಳಬೇಕು, ಯಾಕೆ ನಮ್ಮ ಜನರು ಕೊಟ್ಟಿಲ್ಲ, ಎಲ್ಲಿ ಹೋಗ್ತು ಎಕನಾಮಿಕ್ ರಿಸರ್ವೇಶನ್ ಅಂತಕ್ಕಂಥ ಅಂಶಗಳನ್ನ ಚುನಾಯಿತ ಕೇಳಬೇಕು. ಸಿಲೆಕ್ಟೆಡ್ ಆಫೀಸರ್ ಜಾರಿ ತರಬೇಕು. ಅವಾಗ ಅಂಬೇಡ್ಕರ್ ಕನಸು ನನಸಾಗ್ತದ. ಹಿಂದೆ ಹೋದ್ರ ಅವೆಲ್ಲ ಸಂಘಟನೆ ಉಳಿತಾವ. ನಾವಲ್ಲಿ ಹೊರಗಿರ್ತೀವಿ, ಅವ್ರು ಯಾಕೆ ಆಫೀಸ್ ಆಗಿರ್ತಾರ, ಅವ್ರು AC ಆಗಿರ್ತಾರ, ನಾವು ಬಿಸಿಲಾಗಿರ್ತೀವಿ, ನಮ್ಗೆ ಬಿಡೋ ತಪ್ಪಾಗಿಲ್ಲ, ಅವ್ರಿಗೆ ಯಾವ್ದು ತಪ್ಪಾಗಿಲ್ಲ. ಏನು ಅದು ಯಾರಿಗೆ ತಿಳ್ಕೊಬೇಕು, ನಾವು ಸೈ ಮಾಡಿದ್ರು ಕಿಸೈ ಕಿಸೋದು, ಇದು ತಪ್ಪಾಗಿಲ್ಲ. ಮತ್ತಿದ್ದಾರೆ ಜಯಂತಿ ಮಾಡೋದು ಹಾಗೆ ಆಗ್ತದ. ಆತ್ಮವಂಚನೆ, ಕಂಠಶೋಷಣೆ ಆಗ್ತದ. ಅಂಬೇಡ್ಕರ್ ಅವಮಾನ ಮಾಡ್ದಂಗ ಆಗ್ತದ. ನಮ್ಮನ್ನ ನಾವು ಹಾಗಾಗಲಿ ಮಾಡ್ಕೊಂಡಾಗ್ತಕ್ಕಂಥ ಪರಿಸ್ಥಿತಿ ನಾವೇ ತಂದ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ತಾವೆಲ್ಲರೂ ಗಂಭೀರವಾಗಿ ಪರಿಗಣಿಸಿದ್ರು. ಇದು ಸಂವಿಧಾನದ ಪರಿಣಾಮ. ಜೀವದಾನ, ಸಂವಿಧಾನ. ಮೂರನೇದು ಮರ್ತ್ಬಿಟ್ರೆ ಯಾವುದು? ಮೂರನೇದ ಯಾವುದು? ಧಮ್ಮದಾನ. ಧಮ್ಮದಾನ ಯಾಕೆ ಕೊಟ್ಟರೆ ಗೊತ್ತಂದ್ರೆ ನಿಮ್ಗೆಲ್ಲ ಗೊತ್ತು. ಭಾರತೀಯ ಸಂಜಾತ ಕಪಿಲ ಮುನಿಯ ಶಿಷ್ಯ ಯಾರು? ಗೌತಮ ಭಗವಾನ್ ಬುದ್ಧ. ಕ್ರಿಸ್ತಕ ಪೂರ್ವ 561 ದೇಶದಾಗ ಹುಟ್ಟಿ ಬೌದ್ಧ ಧರ್ಮವನ್ನು ಬೆಳೆಸಿ ಅವನ ಎಲ್ಲ ಸಮಾನತೆ, ಸಾಮಾಜಿಕ ನ್ಯಾಯ, ಸ್ತ್ರೀ ಪುರುಷತಕ್ಕಂಥ ಭೇದ ಭಾವ, ಧಾರ್ಮಿಕ ಭೇದ ಭಾವನ ಅರಿಶಾಕಿ ಎಲ್ಲರೂ ಒಂದೇ ಅಂತ ಹೇಳಿದಕ್ಕ ಇಲ್ಲಿರ್ತಕ್ಕಂಥ ಪುರೋಹಿತರನ್ನ ಓಡಿಸಿಬಿಟ್ರು. ಎಲ್ಲಿ ಹೋದ್ರು? ಜರ್ಮನ್ ಜಪಾನ್ ಹೋದ್ರು. ಜರ್ಮನ್ ಜಪಾನ್ ಬುದ್ಧ ಇವತ್ತು ನಂಬರ್ 1 ಟಾಪ್ ಆಗಿತ್ತು. ಜರ್ಮನ್ ಜಪಾನ್ ಸಣ್ಣ ಕಂಟ್ರಿಗಳು ನಂಬರ್ 1 ಕಂಟ್ರಿ ಆಗಿ ಎಕನಾಮಿಕ್ ಡೆವಲಪ್ ಆದ್ರೆ ಅದೇ ಬುದ್ಧ ಹುಟ್ಟಿದ ನಾಡಿನಲ್ಲಿ ಬುದ್ಧನ ನೇಮಗಳು ನಾವು ಇನ್ನೂ 100 ರೂಪಾಯಿ ಕೂಲಿ ಮಾಡ್ಲಿಕ್ಕೆ ನಾವು ಪರದಾಡ್ತಕ್ಕಂಥ ಇನ್ ದ ನೇಮ್ ಆಫ್ ನರೇಗಾ ಹೆಸರು ನಾವು ಕೂಲಿ ಮಾಡಕ್ಕೆ ನಾವು ಪರದಾಡ್ತಾ ಇದ್ದೀವಿ. ಅದು ಕೂಡ ಇಲ್ಲ. ರೂಲ್ ಪ್ರಕಾರ ಏನು ಕೊಡಬೇಕು? 100 days. ಈಗ ಹೆಸರಟ್ಟ 100 days. ಮತ್ತೆ ಜೆಸಿ ಬರ್ತದು, ತೆಗೆದು ಬಿಲ್ ತೆಗೆದು ಅಲ್ಲಿ ಹಾಕೋದು. 100 ಮಂದಿ ಕೆಲಸ ಮಾಡ್ತಾರಲ್ಲ, ಈ ಕೆಲಸ ನಡೆದ. ಆದ ಬುದ್ಧ ಅಲ್ಲಿ ಹೋಗಿ ಉಪದೇಶ ಮಾಡ್ತಾರ, ಸರಿಯಾಗಿ ಅರ್ಥ ಮಾಡ್ಕೊಂಡು 1000 ಕೋಟಿ ರೂಪಾಯಿ ಅರ್ಥ ಮಾಡಿ ಪುನಃ ಇಲ್ಲೇ ಕಳಿಸ್ತಾ ಇದ್ದಾರೆ. ಅವರಿಂದ ಸೋಷಿಯಲ್ ಫಂಡ್, CSR ಫಂಡ್ ಇಂಡಿಯಾ ಕಳಿಸ್ತಾ ಇದ್ದಾರೆ ಅವರು. ಅದರ ಬುದ್ಧ ಇಲ್ಲಿ ಹುಟ್ಟಿದ, ಅಲ್ಲಿ ಬೆಳೆದ, ಅದೇ ಬುದ್ಧ ನಮಗ್ ಕೊಟ್ಟಿರೋ ಬೇಡ. ಅವ್ರು ಬುದ್ಧನ ಇವತ್ತು ಬುದ್ಧನ ನಾವು ಯಾರು ಸ್ವೀಕಾರ ಮಾಡಕ್ ತಯಾರಿಲ್ಲ. ನಮಗೆ ಯಾರು ಬೇಕು? ಬುದ್ಧನ ತಗೊಂಡ್ರ ಸತ್ಯ ಹೇಳಬೇಕು, ಅನ್ಯಾಯ ಮಾಡಬಾರ್ದು, ನ್ಯಾಯ, ನೀತಿ, ಕರುಣೆ, ಪ್ರೀತಿ, ವಿಶ್ವಾಸ ಇರಬೇಕು. ನಮ್ಗೆ ಯಾವೂ ಬೇಡ. ನಮ್ಗೆ ಏನ್ ಗೊತ್ತಂದ್ರ ಕುರಿ ಕಡಿಬೇಕು, ಕೋಳಿ ಕಡಿಬೇಕು, ಕಂಠ ಮಠ ಕುಡಿಬೇಕು, ಬಟ್ಟು ಮಟನ್ ತಿನ್ಬೇಕು, ಆರಾಮ್ ಮಜಾ ಮಾಡಬೇಕು. ನಮ್ ಯಾರು ಏನು ಕೇಳಬಾರ್ದು. ನಾವು ಏನೆಲ್ಲ ಮಾಡಿ ಸಾಯಂಕಾಲ ಕೆಳಗೆ ಬಗ್ಗೆ ಕ್ಷಮ ಮಾಡ್ಕೋ ಪುಣ್ಯಾತ್ ಮತ್ತೆ ಬೇಡ್ಕೊಂಡ್ರೆ ಸಾಕು. ಭಾರತ ಮಾತು ಯಾಕಂದ್ರೆ ಹಿಂದೂಯಿಸಂ ಹಂಗ ನಾವು ಮಾಡ್ಕೊಂಡ್ ಬಿಟ್ಟಿವಿ. ನಮಗೆ ತಮ್ಮಂದಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಕೊಟ್ಟಂತ ಬ್ರಹ್ಮದಾನವನ್ನ ನಾವೇ ಸಂಪೂರ್ಣ ಗಾಳಿಗೆ ತೋರಿ ಇವತ್ತೇನಾಗಿದೆ? ನಾವು ಏನಾಗಿದೆ? ಇವತ್ತು ನಿರಾಶ್ರಿತರಾಗಿದ್ದೇವೆ. ಈಗಿನ ಕಾಲದೊಳಗ 2011 ಸೆನ್ಸಸ್ ಪ್ರಕಾರ ಹೇಳೋದಾದ್ರೆ 1,80,00,000 SC, 43 ಲಕ್ಷ ST,
75 ಲಕ್ಷ ಮುಸಲ್ಮಾನ್, 60 ಲಕ್ಷ ಲಿಂಗಾಯತರು, 45 ಲಕ್ಷ ಕುರುಬರು, 14 ಲಕ್ಷ. ಹಾಗಾದ್ರೆ ನಾವು ಬದುಕುದು ಹೇಗೆ? ನಮ್ಗೇನು ಭೂಮಿ ಅದ ಸಂಜು? ಎಷ್ಟು ಜಮೀನು ನಿಮ್ಗೆ? ಎಷ್ಟು ಜಮೀನು ಇವಾಗ? ರೆಡ್ಡಿನಾಗ ಏನಾದ್ರು 3,000 ರೂಪಾಯಿ ಜಮೀನು ಇದೆಯಾ? ಗೌಡ್ರಾಗ ಏನಾದ್ರು 2,000 ರೂಪಾಯಿ ಜಮೀನು ಇದೆಯಾ? ಹೋಗ್ಲಿ ಯಾರಾದ್ರೂ ಒಬ್ರು ಯಾರು ನಮ್ಮ DSC 1,000 ಕೋಟಿ ರೂಪಾಯಿ ಫಂಡ್ ಇದೆಯಾ? ಏನಿಲ್ಲ. ಯಾರು ಬೇರೆ ಹ್ಯಾಂಡ್, ಯಾರು ಬೇರೆ ಹ್ಯಾಂಡ್, ಸ್ಟಿಲ್ ವಿ ಆರ್ ಲಿವಿಂಗ್ ಇನ್ ಡೆವಲಪ್ಡ್ ಲೆವೆಲ್ಸ್. ಅಲಾಂಗ್ ವಿತ್ ಡೆಮೋಕ್ರಸಿ ಇನ್ ಕಾನ್ಸ್ಟಿಟ್ಯೂಷನ್. ಇನ್ನೂ 2 ದಿವಸಕ್ಕೆ ಗುಲಾಮಗಿರಿ ಮಾಡೋರು ನೀವು, ಇನ್ನೂ 2 ದಿವಸಕ್ಕೆ ಕೊರಗಾರ ನೀವು, ಇನ್ನೂ 2 ದಿವಸಕ್ಕೆ ಇಲ್ಲಿ ಕೂಡ ನೀವು. ಈ ಎಲ್ಲ ಚಿಂತನೆ ಮಂಥನಗಳನ್ನ ವಿಚಾರಗಳನ್ನ ಸರಿಯಾಗಿ ತಿಳ್ಕೊಂಡ್ರೆ ಬುದ್ಧ ಕೊಟ್ಟಂತ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ, ಅಂಬೇಡ್ಕರ್ ಕೊಟ್ಟಂತ ಪ್ರಜಾಪ್ರಭುತ್ವದ ಸಂವಿಧಾನಿಕ ಕಾನೂನು, ಸಮ್ರಾಟ್ ಅಶೋಕ ಕೊಟ್ಟಂತ 84,000 ವ್ಯಾರಗಳು, 84,000 ಶಾಸ್ತ್ರಗಳನ್ನು ಕೆಡಿಸಂತ ಶಾಸ್ತ್ರಗಳನ್ನು ಹುಡ್ಕೋಬೇಕಾದ್ರೆ ನಿಮ್ಗೆ ಇದು ಬೆಳಿಬೇಕು. ಇದು ಅಲ್ಲ, ಇದೇನಿದು ಇದು ಕಟ್ಟ ಇಲ್ಲ, ಇದಕ್ಕಾಗಿ ಇದು ಕಟ್ಟ ಇಲ್ಲ. ಇದು ಈ ಸಿಸ್ಟಮ್ ಅಲ್ಲಾಡ್ತದ. 80 kg ಶರೀರ ಅಲ್ಲಾಡ್ಸೋದು ಕೇವಲ 250 ಗ್ರಾಮ್ ಬ್ರೇನ್. ಕಿಲೋ ಗಟ್ಟಿದ್ದ ಬ್ರೇನು ಕೇವಲ 1/4 ಕಿಲೋ. 250 ಗ್ರಾಮ್ ಬ್ರೇನ್ 80 kg ಬಾಡಿ ಅಲ್ಲಾಡ್ತದ. ಕೂಡಂದ್ರೆ ಕೂಡು, ಹೇಳಂದ್ರೆ ಹೇಳು, ಮಲ್ಕೊಂಡ್ರೆ ಮಲ್ಕೋ, ಊಟ ಮಾಡಿದ್ರೆ ಊಟ ಮಾಡು, ಉಪವಾಸ ಮಾಡಿದ್ರೆ ಉಪವಾಸ ಮಾಡು. ಕಂಟ್ರೋಲ್ ಮಾಡೋದು ಯಾವುದು? ಬ್ರೇನ್. ಹಾಗಾಗಿ ದೇಶದಾಗ 3% ಜನ ನೀವು 97 ಜನರ ಮೇಲೆ ನೆನೆಸಬೇಕು ಅಗ್ಲಿಕತ್ತಾರ. ಇದನ್ನೇ ಪೊಲಿಟಿಕಲ್ ಪವರ್. ನೀವು ಅಲ್ಲೇ ಆರಾಮಾಗಿ ಕೂತೀರಿ, ಖುಷಿ ಬಿಡ್ಕೊಂಡು ಗೋಲ್ ಬರ್ಸಾಕತ್ತೀರಿ. ಅವ್ ಪಾಪ ಬಾಸು ನೀರು ಸುತ್ತ ನೋಡ್ತಿಲ್ಲ ನೆನೆಸ್ಕೊಂಡು ಕಾಲ ಚಪ್ಪಲಿ ಹೆಣ್ಮಕ್ಳು ಕಂಡು ಕಾಲು ಸುತ್ತ. ವೇರ್ ಈಸ್ ಸಿಸ್ಟಮ್, ವೇರ್ ಈಸ್ ಈಕ್ವಾಲಿಟಿ, ವೇರ್ ಈಸ್ ರಿಸರ್ವೇಶನ್, ವೇರ್ ಈಸ್ ರಿಸ್ಪೆಕ್ಟ್, ವೇರ್ ಈಸ್ ಹ್ಯುಮ್ಯಾನಿಟಿ? ಇವೆಲ್ಲ ನನ್ನಂತವ್ರಿಗೆ ಆತ್ಮ ಹತ್ತಿ ಉಳಿತದ. ನಿಮ್ಗೇನು ಆಗೋದಿಲ್ಲ, ಯಾಕಂದ್ರೆ ಏನು ಗೊತ್ತಿಲ್ಲ. ಈಗ ವಿಚಾರ ಮಾಡಕತ್ತೀವಿ ನಾವು ಬಡ್ಡಿ ಮಗ ನಾವು ತಪ್ಪು ಮಾಡಿದ ಕಲಿಸಿ ಯಾವ್ದಾರ ಗೌರ್ಮೆಂಟ್ ಗಿಟ್ಟಾಡ್ರೆ ಆರಾಮ 20 ವರ್ಷ ಚೇಂಜ್ ಮಾಡಿ ಹೊರಗೆ ಬಂದು 2 ಎಕರೆ ಜಮೀನು ತಗೊಂಡ ಮಾಯೋಕರ ಮುಂದೆ ಶರ್ಟ್ ಹೊಡೆದ ಕೊಡೋದು ಕೇಳ್ತಿದ್ದೆ. ಈಗ ಹೋಗಾಕೂ ಆಗೋದಿಲ್ಲ, ಬಿಡಾಕ ಆಗೋದಿಲ್ಲ. ಅದ್ ಮಾತಾಡ್ತಾರ. MA PG ಡಿಗ್ರಿ ಮಾಡ್ಕೊಂಡೇನಿ, LLB ಕೋರ್ಟ್ಗಾರರು ಹೌದು, ವಿದ್ಯಾವಂತರು ಹೌದು, ಖಂಡಿತವಾಗಿ ಎಲ್ಲಿ ಬೇಕಾದ್ರೆ ಮಾತಾಡ್ತಿರಂತ ಸಂಘದವರು ಹೌದು, ಏನ್ ಬಂದ ಎಸ್ಸವರು ಹೌದು. ನಮ್ಗೆ ಹೊರಗೆ ಹೋಗೋದು ಬಹಳ ಗೊತ್ತೈತಿ. ಆಗ ಹೊರಗೆ ಬಂದ್ಮೇಲೆ ಹೆಂಗೆ ಕಳ್ಸಿರ್ತದೆ ದಂಡ IPC 499. ದಿಸ್ ಇಸ್ ಮೋಸ್ಟ್ ಡೇಂಜರಸ್. IPC 499 ಅದು ಅವ್ರಿಗೆ ಎಷ್ಟೇ ಬಂದು ನಿಮ್ಗೆ ಗೊತ್ತಿಲ್ಲ. 499 ಎಷ್ಟು ಡೇಂಜರ್ಸ್ ಇದೆ ಅನ್ನೋದು. ಅಪರಾಧ ಮಾಡೋದು ಬೇರೆ, ಮಾಡಿದ್ರೆ ಹೊರಗೆ ಕಳ್ಸೋದು ಬೇರೆ. ಮುಂದೆ ಕೋರ್ಟ್ ಪ್ರೂವ್ ಆಗ್ಬೇಕಲ್ಲ, ಪ್ರೂವ್ ಆಗದೆ ಹೊರಗೆ ಬಂದ್ರೆ ಇಮಿಡಿಯೇಟ್ಲಿ ಅಪ್ಲೈ ಆಗೋದು 499 IPC. ಅವಾಗ 6 months ಜೈಲು, 1 ಲಕ್ಷ ರೂಪಾಯಿ ದಂಡ. ಯಾರು ಹೊರಗೆ ಕಳಿಸಿದಲ್ಲ ಅವರಿಗೆ, ಹೊರಗೆ ಬರೋಂಗಲ್ಲ ಕಳಿಸಿದವ್ರಿಗೆ. ಇದು ಪಟ್ಟಿದ್ದು ಅಂಬೇಡ್ಕರ್ ಕಾನೂನು. ಇದನ್ನು ಅರ್ಥ ಮಾಡ್ಕೋಬೇಕು. ಅವಾಗ ನಿಮಗೆ ಅಂಬೇಡ್ಕರ್ ಹೇಳಿದ್ದು ನೈತಿಕತೆ ಇದೆ. ಇಲ್ಲದೆ ಹೋದ್ರೆ ಗುಂಪಿನ ಗೋವಿಂದ ನಾನು ನಿಮ್ಮಂದು ಅಂತ ಹೇಳಿ ಡೊಳ್ಳು ಬರೆದು ಕೂತ್ಕೊಂಡ್ರೆ ಈಗ ಕೂತ್ಕೊಂಡ್ರೆ ನಿಮ್ಮ ಕರ್ಮ ಚೀರಾಡಿ ಹಾರಾಡಿ ಹೋಗೋದು ನನ್ನ ಧರ್ಮ. ಎಷ್ಟು ತಿಳ್ಕೊತೀರಿ ತಿಳ್ಕೊಳ್ರಿ, ಉಳಿದ ಬಿಟ್ಟು ಬಿಡ್ರಿ. ಬಕ್ರಾಶಿಕರ ತಿಳ್ಕೊಂಡು ಎಲ್ಲರಿಗೂ ಸಚಿವರಿಗೆ ವ್ಯವಸ್ಥೆ ಮಾಡ್ತಾರೆ, ನಿಮ್ಮನ್ನ ಮನೆ ಕಳಿಸ್ತಾರ. ಅವ್ರ ಮನೆ ಮಠ ಆಗ್ತಾವ, ನಿಮ್ಮ ಮನೆ ಮಸೂತಿ ಆಗ್ತಾವ. ನೀವು ರೋಡ್ ತಿರುಗಾಡ್ತೀರಿ, ಅವ್ರು ಮನ್ಸಿನ ಕುತ್ಕೊಂಡು ಲಂಚ ಹೊಡೆದ ಕೆಣ್ಣು ಬಿಡ್ತಾರ. ಇದೇ ವ್ಯತ್ಯಾಸ ಆಗ್ತದೆ. ಇದು ಬಿಟ್ಟರೆ ಬೇರೆ ಏನೂ ಆಗುದಿಲ್ಲ. ಬಹಳ ನೇರವಾಗಿ ಹೇಳಿದೀನಿ, ಕಾರಣವಾಗಿ ಹೇಳಿದೀನಿ, ಉತ್ತರ ಕೊಟ್ಟು ಹೇಳಿದೀನಿ, ಎಕ್ಸಾಂಪಲ್ ಕೊಟ್ಟು ಹೇಳಿದೀನಿ, ಕಾನೂನುಬದ್ಧವಾಗಿ ಹೇಳಿದೀನಿ. ಯಾರ್ಯಾರು ಹೆಂಗ್ ತಿಳ್ಕೊತಿರೋ ಅದು ನಿಮ್ಮ ಕರ್ಮ. ನಾನೇನು ಮಾಡಕ್ ಆಗೋದಿಲ್ಲ. ಸತ್ಯವನ್ನ ಇದ್ದಂಗ ಮುಂದಿಟ್ಟಿದ್ದೀನಿ. ಯಾರ್ಯಾರು ಸ್ವೀಕಾರ ಮಾಡ್ಕೊತಾರೆ ಸ್ವೀಕಾರ ಮಾಡ್ಕೊಡ್ರಿ. ಆದ್ರೆ ಯಾರಿಗೆ ಯಾವುದೇ ಫೀಲಿಂಗ್ಸ್ ಹರ್ಟ್ ಆಗಿದ್ರೆ ಸಣ್ಣ ಹುಡುಗ ದೊಡ್ಡ ವಿಷಯ ಸಣ್ಣ ಬಾಯಿನ ಗೊಳಗಿನ ಹೆಚ್ಚು ಕಮ್ಮಿ ಆಗದಂತೆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಬೇಕು ಅಂತ ಹೇಳಿ ಕ್ಷಮೆ ಕೇಳಿ ಮಾತನ್ನು ಮುಗಿಸ್ತೀನಿ. ಅವಕಾಶಕ್ಕೆ ಒಂದಿಷ್ಟು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಅನಾವರಣವನ್ನ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನಾನೊಬ್ಬ ಕನ್ನಡದ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ. ನಾನು ಬಾಬು ಜಗಜೀವನರಾಮ್ ಅವರ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಯಾವ ರೀತಿ ಅವಲೋಕನ ಮಾಡ್ತೀನಿ ಎನ್ನುವುದನ್ನ ನೀವು ಗಮನಿಸಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಲೋಕದೊಳಗ 1970-80ರ ದಶಕದೊಳಗ ಬಹಳ ದೊಡ್ಡ ಕನ್ನಡದ ಕವಿ ಇದ್ದಾನೆ. ಆ ಕನ್ನಡದ ಕವಿ P.
ಲಂಕೇಶ್ ಅಂತಕ್ಕಂಥವರಿದ್ದಾರೆ. ಪಿ ಲಂಕೇಶ್ ಅವರ ಒಂದು ಮಾತನ್ನ ಹೇಳ್ತಾ ಹೋಗ್ತಾರೆ. ಏನ್ ಹೇಳ್ತಾರಪ್ಪ ಅಂತಂದ್ರೆ, ನಮ್ಮ ಜೀವನದ ರಾಮು ಕೊನೆಯವರೆಗೂ ಕೂಡ ಚೇರ್ಮನ್ ಆಗಲಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಈ ಮಾತುಗಳನ್ನ ನಾನು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಇದ್ದೇನೆ, ಪೀಠಿಕಾ ಭಾಗವಾಗಿ ನಾನು ಮಾತನಾಡ್ತಾ ಇದ್ದೇನೆ. ಯಾಕೆ ಪಿ ಲಂಕೇಶ್ ಅವರು ಆ ಮಾತುಗಳನ್ನ ಹೇಳಿದ್ರು ಅನ್ನೋದನ್ನ ನನ್ನ ಉಪನ್ಯಾಸದ ಕೊನೆಯ ಭಾಗದಲ್ಲಿ ಈ ವಿಷಯವನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಹೋಗ್ತೇನೆ. ಅದಷ್ಟೇ ಅಲ್ಲದೆ ಕನ್ನಡ ನಾಡಿನ ಮೇರು ಕವಿಯಾಗಿರ್ತಕ್ಕಂಥ ಕುವೆಂಪು ಅವರು ಮಲೆಗಳಲ್ಲಿ ಮದುಮಗಳು ಅನ್ನುವಂತ ಒಂದು ಕಾದಂಬರಿಯನ್ನ ಬರಿಬೇಕಾದಂತಹ ಸಂದರ್ಭದೊಳಗ ಮುನ್ನುಡಿಯಾಗಿ ಒಂದು ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಏನ್ ಹೇಳ್ತಾ ಹೋಗ್ತಾರಪ್ಪ ಅಂತಂದ್ರೆ, ಈ ನಾಡಿನೊಳಗಡೆ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ, ಎಲ್ಲರೂ ಶ್ರೇಷ್ಠ ಅನ್ನುವಂತ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಯಾಕೆ ಈ ಮಾತುಗಳನ್ನ ಕನ್ನಡ ನಾಡಿನ ಮೇರುಕವಿ ಕುವೆಂಪು ಅವರು ಹೇಳಿದ್ರು ಅನ್ನೋದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ನಾವು ಬಾಬು ಜಗಜೀವನ್ ರಾಮ್ ಅವರ ಚರಿತ್ರೆಯನ್ನ ಅವಲೋಕನ ಮಾಡಬೇಕಾದಂತಹ ಸಂದರ್ಭದೊಳಗ ಎರಡು ವಿಚಾರಧಾರೆಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಬಾಬು ಜಗಜೀವನ್ ಅವರ ಜೀವನ ಚರಿತ್ರೆಯನ್ನ ಸ್ವತಂತ್ರ ಪೂರ್ವದಲ್ಲಿ ಜೀವನ ಚರಿತ್ರೆ ಭಾಗ ಅಂತೇಳಿ ಅವಲೋಕನ ಮಾಡಬೇಕಾಗ್ತದೆ. ಸ್ವತಂತ್ರದ ನಂತರ ಬಾಬು ಜಗಜೀವನ್ ರಾಮ್ ಅವರ ಜೀವನ ಚರಿತ್ರೆಯನ್ನು ನಾವು ಅವಲೋಕನ ಮಾಡಬೇಕಾಗ್ತದೆ. ಸ್ವತಂತ್ರದ ಪೂರ್ವವನ್ನು ನಾವು ಅವಲೋಕನ ಮಾಡಿದಾಗ ನಾವು ಬಾಬು ಜಗಜೀವನ್ ರಾಮ್ ಅವರು ಬಿಹಾರದ ಆರಾ ಪಟ್ಟಣದ ಚಂದ್ವಾ ಅನ್ನುವಂತ ಒಂದು ಗ್ರಾಮದಲ್ಲಿ ಏನೋ ನಮಗೆ ಏಪ್ರಿಲ್ 5, 1908ರಂದು ಸೋದಿರಾಜ ಮತ್ತು ವಸಂತ ದೇವಿಯ 5ನೇ ಮಗನಾಗಿ ಜನನವಾಗ್ತಾ ಹೋಗ್ತದೆ. ಅವರು ಸೋದಿರಾಯರು ಏನೋ ಬಾಬು ಜಗಜೀವನ್ ಅವರಿಗೆ ಬಾಲ್ಯದಲ್ಲಿ ರಾಮಾಯಣ, ಮಹಾಭಾರತ, ವೇದ ಉಪನಿಷತ್ತುಗಳ ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ, ಮಾನವೀಯ ಮೌಲ್ಯಗಳನ್ನ ಆ ಬಾಲ್ಯ ಜೀವನದಲ್ಲಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಅವರಿಗೆ ಕಲಿಸಿಕೊಡುವಂತ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇದೆಲ್ಲವನ್ನ ಗಮನಿಸಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಅವರು ಅದೇ ಸಂದರ್ಭಕ್ಕನುಗುಣವಾಗಿ ಪ್ರಾಥಮಿಕ ಶಾಲೆಯನ್ನು ಕೂಡ ಅದೇ ಚಂದ್ವಾ ಗ್ರಾಮದಲ್ಲಿ ಅವರು ಮುಗಿಸಿಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಅವರು ಪ್ರೌಢಶಾಲೆಗೆ ಶಾಬಾದ್ ಅನ್ನುವಂತ ಒಂದು ಸ್ಥಳದೊಳಗ ಪ್ರೌಢಶಾಲೆಯನ್ನು ಓದುಗಾರಿಕೆಯನ್ನು ಮಾಡಬೇಕಾದಂತ ಸಂದರ್ಭದೊಳಗ ಅವರಿಗೆ ಮೊದಲು ಜಾತಿಯ ಗೊತ್ತಾಗ್ತಾ ಹೋಗ್ತದೆ. ಏನು ಪ್ರೌಢ ಶಾಲೆಯಲ್ಲಿ ಓದಬೇಕಾದಂತ ಸಂದರ್ಭದೊಳಗ ಆ ಶಾಬಾದ್ ಶಾಲೆಯಲ್ಲಿರ್ತಕ್ಕಂಥ ಏನು ಪ್ರಾಂಶುಪಾಲ ಏನು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾದಂತ ಸಂದರ್ಭದೊಳಗ ಮೇಲ್ವರ್ಗದ ಏನು ಬ್ರಾಹ್ಮಣಶಾಹಿ ವಿದ್ಯಾರ್ಥಿಗಳಿಗಾಗಿ ಒಂದು ಮಡಿಕೆಯನ್ನ ಇಟ್ಟಿರ್ತಾರೆ, ಹಾಗೆ ಮುಸ್ಲಿಂ ವರ್ಗದ ವಿದ್ಯಾರ್ಥಿಗಳಿಗಾಗಿ ಒಂದು ಮಡಿಕೆಯನ್ನ ಇಟ್ಟಿರ್ತಾರೆ. ನಮ್ಮ ದಲಿತ ವ್ಯಕ್ತಿಗಳಿಗೆ ರೈಲ್ವೆ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ, ಆ ಒಳ್ಳೊಳ್ಳೆ ಯೋಜನೆಗಳನ್ನ ತರ್ತಾ ಇದ್ದೇನೆ. ನನ್ನ ಕೆಲವರ್ಗದ ಸಮುದಾಯದ ವ್ಯಕ್ತಿಗಳು ಯಾರು ಕೂಡ ಉನ್ನತ ಹುದ್ದೆಯಲ್ಲಿ ಇಲ್ಲದ ಅನ್ನುವಂಥದ್ದು ಬಹಳ ಫೀಲಿಂಗ್ ಆಗಿ ಅವರೆಲ್ಲ 30 ವರ್ಷಗಳ ಕಾಲ ಸರ್ವಿಸ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಡತಿಯನ್ನ ಕೊಟ್ಟು ದೊಡ್ಡ ದೊಡ್ಡ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ನಾವು ಅವಲೋಕನ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ಇದೆ. ಅವರು ರೈಲ್ವೆ ಖಾತೆಯ ಸಚಿವರಾಗಿ ಕೆಲಸ ಮಾಡಬೇಕಾದಂತ ಸಂದರ್ಭದೊಳಗ ಏನಾಗ್ತದೆ, ಭಾರತ ದೇಶದೊಳಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರಗಾಲ ಅಂತಕ್ಕಂಥದ್ದು ಬರ್ತದೆ. ಬರಗಾಲ ಬಂದಂತಹ ಸಂದರ್ಭದೊಳಗ ಹಸಿವಿನಿಂದ ಬಳಲ್ತಕ್ಕಂಥ ಎಷ್ಟೋ ಹೃದಯಗಳನ್ನು ನೋಡ್ತಾ ಇದ್ದಾರೆ, ಮನಸ್ಸುಗಳನ್ನ ನೋಡ್ತಾ ಇದ್ದಾರೆ. ಅವಾಗ ಏನು ಆಳ್ವಿಕೆಯನ್ನ ಮಾಡ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವರಿಗೆ ಏನಪ್ಪಾ ಅಂದ್ರೆ ಕೃಷಿ ಇಲಾಖೆಯನ್ನ ಕೊಡಬೇಕು. ಬಾಬು ಜಗಜೀವನ್ ರಾವ್ ಅವರು ಯಾವುದೇ ಹುದ್ದೆಯನ್ನ ಕೊಟ್ಟಾಗ ಅದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸತಕ್ಕಂಥ ಸಮರ್ಥ ವ್ಯಕ್ತಿ ಈ ನಾಡಿನೊಳಗ ಯಾರಾದ್ರೂ ಇದ್ರೆ ಅದು ಬಾಬು ಜಗಜೀವನ್ ರಾಮ್ ಅಂತಕ್ಕಂಥದ್ದು. ಹಾಗಾಗಿ ಇವರನ್ನ ಗುರುತಿಸಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವರಿಗೆ ಏನಪ್ಪಾ ಅಂದ್ರೆ ಕೃಷಿ ಖಾತೆ ಸಚಿವರನ್ನಾಗಿ ನೇಮಕ ಮಾಡ್ತಾ ಹೋಗ್ತಾರೆ. ಅಲ್ಲೂ ಕೂಡ ಇವರು ಅದ್ಭುತವಾಗಿರ್ತಕ್ಕಂಥ ರೈತರಿಗೆ ಒಳ್ಳೊಳ್ಳೆ ಯೋಜನೆಗಳನ್ನ ತರ್ತಾ ಹೋಗ್ತಾರೆ. ಸಬ್ಸಿಡಿ ಇರಬಹುದು, ಆಚೆಗೆ ಒಳ್ಳೊಳ್ಳೆ ಬೀಜದ ತಳಿಗಳಿರಬಹುದು, ಒಳ್ಳೊಳ್ಳೆ ಗೊಬ್ಬರಗಳಿರಬಹುದು, ಅಥವಾ ನೀರಾವರಿ ವ್ಯವಸ್ಥೆಗಳಿರಬಹುದು. ಈ ಎಲ್ಲ ವ್ಯವಸ್ಥೆಗಳನ್ನು ಕೊಡೋದ್ರ ಮೂಲಕವಾಗಿ ಏನು ನಾವು ಆಹಾರದ ಸಮಸ್ಯೆಯನ್ನು ಎದುರಿಸ್ತಾ ಇದೀವಲ್ಲ, ಆ ಸಮಸ್ಯೆಯನ್ನು ನಿವಾರಣೆ ಮಾಡಿ ಇನ್ನೂ ಹೆಚ್ಚು ಉತ್ಪಾದನೆಯನ್ನ ಮಾಡಿ ಹಸಿರು ಕ್ರಾಂತಿಯ ಹರಿಕಾರನಾಗಿ ನಮ್ಮ ಬಾಬು ಜಗಜೀವನ್ ರಾಮ್ ಅಂತಕ್ಕಂಥವ್ರು ಕಾಣಿಸಿಕೊಳ್ತಾ ಹೋಗ್ತಾರೆ. ಇರ್ಲಿ, ಆಗ ಆಚೆಗೆ ಬಹಳಷ್ಟು ಶ್ರಮ ಇದೆ, ಸಾಕಷ್ಟು ಓದುಗಾರಿಕೆ ಇದೆ, ಚಿಂತನೆಗಳಿದಾವೆ. ಅವೆಲ್ಲವುಗಳನ್ನ ಅವಲೋಕನ ಅಂತಕ್ಕಂಥದ್ದು ಮಾಡಿದಾಗ ಅದೇ ಸಂದರ್ಭಕ್ಕನುಗುಣವಾಗಿ ತುರ್ತು ಪರಿಸ್ಥಿತಿ ಕೂಡ ಬರ್ತದೆ. ತುರ್ತು
ಪರಿಸ್ಥಿತಿ ಬಂದಂತಹ ಸಂದರ್ಭದೊಳಗ ಅನಿವಾರ್ಯವಾಗಿ 1969ರಲ್ಲಿ ನಮ್ಮ ಬಾಬು ಜಗಜೀವನ್ ಅವರು ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗ್ತಾ ಹೋಗ್ತಾರೆ. ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೂಡ ಅದನ್ನ ಸುಮಾರು ದಿನಗಳವರೆಗೆ ಮುನ್ನಡೆಸಿಕೊಂಡು ಹೋಗ್ತಾರೆ. ಆದ್ರೆ ಏನ್ ಮಾಡೋದ, ಅವರಿಗೆ ಇವರಿಗೆ ಒಂದು ಸ್ವಲ್ಪ ಇಲ್ಲದ ಮನಸ್ಸುಗಳು, ಬೇರೆ ಬೇರೆ ಮನಸ್ಸುಗಳು ತಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಏನೇನೋ ವಿಚಾರಧಾರೆಗಳನ್ನ ಹೇಳಿ ಬಾಬು ಜಗಜೀವನ್ ರಾವ್ ಮತ್ತು ಏನು ಇಂದಿರಾ ಗಾಂಧಿ ಅವರ ನಡುವೆ ಸ್ವಲ್ಪ ವೈಮನಸ್ಸು ಅಂತಕ್ಕಂಥದ್ದು ಬರ್ತದೆ. ಆ ವೈಮನಸ್ಸು ಬಂದಂತಹ ಸಂದರ್ಭದೊಳಗ ಇವರು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಏನು ಪ್ರಜಾ ಡೆಮಾಕ್ರಸಿ ಅಂತಕ್ಕಂಥ ಒಂದು ಪಕ್ಷವನ್ನ ಏನು ರಚನೆ ಮಾಡಿಕೊಂಡು ಮತ್ತೆ ಸ್ವತಂತ್ರವಾಗಿ ಸುಮಾರು 28 ಕ್ಷೇತ್ರಗಳಲ್ಲಿ ಗೆದ್ದು ಇವರು ಅವತ್ತೆಲ್ಲ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಘೋಷಣೆ ಆಗ್ತಾ ಇರ್ತದೆ. 70ರ ದಶಕದೊಳಗೆ ಏನಾಗ್ತಾ ಇರ್ತದಪ್ಪ ಅಂತಂದ್ರೆ ಒಬ್ಬ ದಲಿತ ಈ ನಾಡಿನ ಪ್ರಧಾನಿ ಆಗ್ತಾನೆ ಅನ್ನುವಂತ ಮಾತುಗಳು ಬರ್ತಾ ಇರ್ತವೆ. ಆದ್ರೆ ದುರಾದೃಷ್ಟಕ್ಕೆ ಅಲ್ಲಿ ಬೇರೆ ಮೇಲ್ಜಾತಿಯ ಮೊರಾರ್ಜಿ ದೇಸಾಯಿ ಅಂತಕ್ಕಂಥವ್ರು ಈ ನಾಡಿನ ಪ್ರಧಾನಿಗಳಾಗ್ತಾ ಹೋಗ್ತಾರೆ. ಆದ್ರೆ ನಮ್ಮ ಬಾಬು ಜಗಜೀವನ್ ರಾವ್ ಅವರು ಉಪ ಪ್ರಧಾನಿ ಆಗ್ತಾ ಹೋಗ್ತಾರೆ. ಆದ್ರೆ ಈ ಉಪ ಪ್ರಧಾನಿ ಆಗ್ಬೇಕಾದ್ರೂ ಕೂಡ ಒಲ್ಲದ ಮನಸ್ಸಿನಿಂದ ಆಗಿದ್ದಾರೆ. ಯಾಕಂದ್ರೆ ಇಡೀ ಜಗತ್ತಿನಾದ್ಯಂತ ತುಂಬಾ ಒಬ್ಬ ದಲಿತ ಈ ನಾಡಿನ ಪ್ರಧಾನಿ ಆಗ್ತಾನೆ ಅನ್ನುವಂತ ಒಂದು ಕೂಗು ಎಲ್ಲಾ ಪತ್ರಿಕೆಯಲ್ಲಿ ಕೂಡ ಬಂದಿರ್ತದೆ, ಎಲ್ಲಾ ಮಾಧ್ಯಮಗಳಲ್ಲಿ ಕೂಡ ಅನಾವರಣ ಆಗಿರ್ತದೆ. ಆದ್ರೆ ಏನ್ ಮಾಡೋದು, ಆ ಸಂದರ್ಭದೊಳಗ ಮೇಲ್ವರ್ಗದ ಮನಸ್ಸುಗಳು ಕೂಡ ಇವರಿಗೆ ಪ್ರಧಾನಿ ಆಗುವುದನ್ನ ತಪ್ಪಿಸ್ತಾ ಹೋಗ್ತಾರೆ. ಅವಾಗ ಇವರು ಬೇಜಾರಿನಿಂದ ಮನೆಯೊಳಗಿದ್ದು ಕಣ್ಣೀರನ್ನ ಹಾಕ್ತಾ ಇರ್ತಾರೆ. ಆದ್ರೆ ಆ ಸಂದರ್ಭಕ್ಕೆ ಏನು ವಾಜಪೇಯಿ ಅಂತಕ್ಕಂಥವ್ರು ಇರ್ಬೋದು, ಅದ್ರ ಆಚೆಗಿರ್ತಕ್ಕಂಥ ದೊಡ್ಡ ದೊಡ್ಡ